ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮಗೆ ರಿಸರ್ಚ್ ಪೇಪರ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ನಾನು ಈ ವಿಡಿಯೋದಲ್ಲಿ ಅಬ್ಸ್ಟ್ರಾಕ್ಟ್ ಹೇಗೆ ನೀವು ಬರೀಬೇಕು, ಕೀವರ್ಡ್ಸ್, ಇಂಟ್ರೊಡಕ್ಷನ್, ಆಬ್ಜೆಕ್ಟಿವ್ ಆಫ್ ದ ಸ್ಟಡಿ, ಲಿಟ್ರೇಚರ್ ರಿವ್ಯೂ, ರಿಸರ್ಚ್ ಗ್ಯಾಪ್, ರಿಸರ್ಚ್ ಮೆಥಡಾಲಜಿ, ಡೇಟಾ ಪ್ರೆಸೆಂಟೇಷನ್, ಡೇಟಾ ಅನಾಲಿಸಿಸ್, ಆಮೇಲೆ ಫೈಂಡಿಂಗ್ಸ್ ಆ್ಯಂಡ್ ಡಿಸ್ಕಷನ್ಸ್, ಲಿಮಿಟೇಷನ್ಸ್ ಆಫ್ ದ ಸ್ಟಡಿ, ಫ್ಯೂಚರ್ ಸ್ಕೋಪ್ ಆಫ್ ದ ಸ್ಟಡಿ, ಕನ್ಕ್ಲೂಷನ್ ಮತ್ತು ರೆಫರೆನ್ಸಸ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಮತ್ತು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ನೀವು ಹೇಗೆ ಕೇರ್ಫುಲ್ ಆಗಿರಬೇಕು ಅಥವಾ ಏನು ಒಂದು ಕಾಷನ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಇಲ್ಲಿ AI ಟೂಲ್ಸ್ನ ಯೂಸ್ ಮಾಡ್ತೀನಿ. ಸೊ ನೀವು AI ಟೂಲ್ಸ್ನ ಯೂಸ್ ಮಾಡಬೇಕು ಅಂತಂದರೆ, ನೀವೆಲ್ಲರೂ ಪಬ್ಲಿಷ್ ಮಾಡ್ತಿದ್ರೆ ಪ್ಲೀಸ್ ಬಿ ವೆರಿ ಕಾಷಿಯಸ್ ದಟ್ ನೀವು AI ಟೂಲ್ಸ್ ಯೂಸ್ ಮಾಡಿರೋದು ಗೊತ್ತಾಗುತ್ತೆ. ಆಲ್ಗಾರಿದಮ್ ಟೆಸ್ಟ್ಸ್ ಏನಾದರೂ ಮಾಡಿದ್ರೆ, ಬಿಕಾಸ್ ನೀವೆಲ್ಲರೂ ಪಬ್ಲಿಷ್ ಮಾಡಿದ್ರೆ ಆಲ್ಗಾರಿದಮ್ ಟೆಸ್ಟ್ ಮಾಡ್ತಾರೆ ನಿಮ್ಮ ರಿಸರ್ಚ್ ಪೇಪರ್ದು. ಸೊ ಅದ್ರ ಬೇಸಿಸ್ ಮೇಲೆ ನೀವು ಈ ರಿಸರ್ಚ್ ಪೇಪರಲ್ಲಿ ನಾನು ಹೇಳ್ಕೊಟ್ಟಿರೋ ಟ್ರಿಕ್ಸ್ನ ನೀವು ಯೂಸ್ ಮಾಡಬೇಕಾ ಬೇಡವಾ ಅಂತ ಸ್ವಲ್ಪ ಕೇರ್ಫುಲ್ ಆಗಿರಿ. ಬಿಕಾಸ್ ಆಲ್ಗಾರಿದಮ್ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ನೀವು AI ಟೂಲ್ಸ್ ಯೂಸ್ ಮಾಡಿದ್ದೀರಾ ಅಂತ. ಬಟ್ ನೀವು ಯು ಕ್ಯಾನ್ ಟೇಕ್ ದ ಐಡಿಯಾ ಹೇಗೆ ಹೈಪೋಥೆಸಿಸ್ ಟೆಸ್ಟಿಂಗ್ ಮಾಡಬೇಕು, ಯಾವ ಸ್ಟ್ಯಾಟಿಸ್ಟಿಕಲ್ ಟೂಲ್ ಯೂಸ್ ಮಾಡಬೇಕು ನಿಮ್ಮ ರಿಸರ್ಚ್ ಪೇಪರ್ಗೆ, ಅದನ್ನು ನಾನು ಹೇಳ್ಕೊಡ್ತೀನಿ. ಡೆಫಿನೆಟ್ಲಿ ಯು ಕ್ಯಾನ್ ಯೂಸ್ ದ್ಯಾಟ್. ಆಮೇಲೆ ಹೇಗೆ ನೀವು ನಲ್ ಹೈಪೋಥೆಸಿಸ್ ಮತ್ತು ಆಲ್ಟರ್ನೇಟಿವ್ ಹೈಪೋಥೆಸಿಸ್ನ ರಿಜೆಕ್ಟ್ ಮಾಡಬೇಕಾ, ಅಕ್ಸೆಪ್ಟ್ ಮಾಡಬೇಕಾ ಅಂತಲೂ ನಾನು ಹೇಳ್ಕೊಡ್ತೀನಿ. ಅದನ್ನು ನೀವು ಯೂಸ್ ಮಾಡ್ಬೋದು. ಮೆಕ್ಕೆ ಟೂಲ್ಸ್ನ ಹೇಗೆ ಇಂಟ್ರೊಡಕ್ಷನ್, ಅಬ್ಸ್ಟ್ರಾಕ್ಟ್ ಎಲ್ಲ ನೀವು ಫಸ್ಟ್ ಟೈಮ್ ರಿಸರ್ಚ್ ಪೇಪರ್ ಮಾಡ್ತಿದ್ರೆ ಯು ಕ್ಯಾನ್ ಟೇಕ್ ದ ಐಡಿಯಾ ಆಫ್ AI ಟೂಲ್ಸ್ ಹೇಗೆ ಬರೀಬೇಕು ಅಂತ ಎಲ್ಲ ಐಡಿಯಾ ತೊಗೊಳ್ಬೋದು. ಬಟ್ ನಾನು ಮುಂಚೆನೇ ಇನ್ಫಾರ್ಮ್ ಮಾಡ್ತೀನಿ, ನಿಮಗೆ ಟೈಮ್ ಕ್ರಂಚ್ ಇದ್ದರೆ ಅಥವಾ ರಿಸರ್ಚ್ ಪೇಪರ್ನ ಜಸ್ಟ್ ಕಾಲೇಜಲ್ಲಿ ನೀವು ಸಬ್ಮಿಟ್ ಮಾಡೋಕ್ಕಿದ್ರೆ ದಿಸ್ ಇಸ್ ದ ಬೆಸ್ಟ್ ವೇ. ಯು ಕ್ಯಾನ್ ಡೂ ಇಟ್ ವಿತಿನ್ 2 hours. ನೀವು ಹೇಗೆ ರಿಸರ್ಚ್ ಪೇಪರ್ ಮಾಡ್ಬೋದು, ಆಮೇಲೆ ರೆಫರೆನ್ಸಸ್ ಹೇಗೆ ಕೊಡಬೇಕು ಅಂತಲೂ ನಾನು ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟು ನಾನು ChatGPT ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ ಈ ChatGPT ಓಪನ್ ಮಾಡಿಕೊಂಡು ನಮಗೆ ಮೇನ್ ರಿಸರ್ಚಲ್ಲಿ ನಮಗೆ ಮೇನ್ ತುಂಬ ಇಂಪಾರ್ಟೆಂಟ್ ಆಗೋ ಸ್ಟೆಪ್ ಯಾವುದು ಅಂತಂದರೆ, ಅಥವಾ ತುಂಬ ಡಿಫಿಕಲ್ಟ್ ಸ್ಟೆಪ್ ಯಾವುದು ಅಂತಂದರೆ ಅದು ಹೈಪೋಥೆಸಿಸ್ ಟೆಸ್ಟಿಂಗ್. ಸೊ ಈ ಹೈಪೋಥೆಸಿಸ್ ಟೆಸ್ಟಿಂಗ್ಗೆ ನೀವು ಯಾವ ಸ್ಟ್ಯಾಟಿಸ್ಟಿಕಲ್ ಟೂಲ್ ಯೂಸ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾದರೆ, ಇಲ್ಲಿ ಈ ಸ್ಟೆಪ್ನ ನೀವು ಮಾಡಿಕೊಂಡ್ರೆ ಅಥವಾ ಈ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತಾದರೆ ತುಂಬ ಬೇಗ ನಿಮ್ಮ ರಿಸರ್ಚ್ ಪೇಪರ್ ಹೋಗುತ್ತೆ. ಸೊ ಫಸ್ಟ್ ನೀವು ಸ್ಟ್ಯಾಟಿಸ್ಟಿಕಲ್ ಟೂಲ್ ಯಾವ್ದು ಯೂಸ್ ಮಾಡಬೇಕಂತ ನೀವು ತಿಳ್ಕೊಂಡಿರಬೇಕು. ಅದಕ್ಕೆ ನೀವು ChatGPTಗೆ ನೀವು ಕಲೆಕ್ಟ್ ಮಾಡಿರೋ ರೆಸ್ಪಾನ್ಸಸ್ನ ಹಾಕಬೇಕು. ಆವಾಗ ಅದಕ್ಕೊಂದು ಐಡಿಯಾ ಬರುತ್ತೆ ನಿಮ್ಮ ರಿಸರ್ಚ್ ಪೇಪರ್ ಏನು ಅಂತ. ಸೊ ಇಲ್ಲಿ ಆಲ್ರೆಡಿ ನನ್ನ ರೆಸ್ಪಾನ್ಸಸ್ ಪ್ರೈಮರಿ ಡೇಟಾ ಕಲೆಕ್ಟ್ ಮಾಡಿ ಏನೇನು ನನಗೆ ರೆಸ್ಪಾನ್ಸಸ್ ಸಿಕ್ಕಿದೆ ಅದೆಲ್ಲ ನಾನು ಆಲ್ರೆಡಿ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಸೊ ನಿಮ್ಮ ಕ್ವೆಶ್ಚನ್ ಏರ್ನ ಓಪನ್ ಮಾಡಿದಾಗ ಇಲ್ಲಿ ಕ್ವೆಶನ್ಸ್ ಇರುತ್ತೆ, ಇಲ್ಲಿ ರೆಸ್ಪಾನ್ಸಸ್ ಇರುತ್ತೆ, ಇಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ, ಇಲ್ಲಿ ವ್ಯೂ ಶೀಟ್ ಅನ್ನೋ ಆಪ್ಷನ್ ತೋರಿಸುತ್ತೆ. ಸೊ ಈ ವ್ಯೂ ಶೀಟ್ ಅನ್ನೋ ಆಪ್ಷನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದು ಎಕ್ಸೆಲ್ ಶೀಟಲ್ಲಿ ನೀವು ಹೇಗೆ ಓಪನ್ ಮಾಡಿದ್ರೆ ನಿಮಗೆ ಹೇಗೆ ಡೇಟಾ ತೋರಿಸುತ್ತೆ ಟೇಬಲ್ ಫಾರ್ಮಲ್ಲಿ, ಆ ಥರ ಟೇಬಲ್ ಫಾರ್ಮ್ ಸಿಗುತ್ತೆ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡಿ ಒಂದು PDF ಮಾಡ್ಕೊಳ್ಳಿ. ಸೊ ಇಲ್ಲಿ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ತೋರಿಸುತ್ತೆ. ಸೊ ಈ ಡೌನ್ಲೋಡ್ ಆಪ್ಷನ್ ಮೂಲಕ ನೀವು ಒಂದು PDF ಫಾರ್ಮ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ PDF ಫಾರ್ಮ್ ಮಾಡ್ಕೊಂಡಾದ್ಮೇಲೆ ChatGPT ಓಪನ್ ಮಾಡಿ, ಇಲ್ಲಿ ಆ್ಯಡ್ ಫೋಟೋಸ್ ಆರ್ ಫೈಲ್ಸ್ ಅಂತ ಸೆಲೆಕ್ಟ್ ಮಾಡಿ, ಆಮೇಲೆ ನೀವು ಏನು ರೆಸ್ಪಾನ್ಸಸ್ PDF ಮಾಡ್ಕೊಂಡಿರ್ತೀರಲ್ಲ ಅದನ್ನು ಇಲ್ಲಿ ಓಪನ್ ಮಾಡಿ. ಸೊ ChatGPT ಇಲ್ಲಿ ಅದನ್ನು ಲೋಡ್ ಮಾಡುತ್ತೆ, ರೀಡ್ ಮಾಡುತ್ತೆ ನೀವು ಅಪ್ಲೋಡ್ ಮಾಡಿರೋ PDFನ. ಸೊ ಇಲ್ಲಿ ನೀವು ಪ್ರಾಂಪ್ಟ್ ಕೊಡಬೇಕು. ಸೊ ನಾನು ಏನು ಪ್ರಾಂಪ್ಟ್ ಕೊಟ್ಟಿದ್ದೀನಿ ಅಂತಂದರೆ, ದಿಸ್ ಇಸ್ ದ ರೆಸ್ಪಾನ್ಸಸ್ ದಟ್ ಹ್ಯಾವ್ ಕಲೆಕ್ಟೆಡ್ ಆನ್ ಮೈ ರಿಸರ್ಚ್ ಪೇಪರ್, ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ದ ಬ್ರ್ಯಾಂಡ್ ಟ್ರಸ್ಟ್ ಇನ್ Paytm. ಸೊ ನಿಮ್ಗೆ ಏನು ಟಾಪಿಕ್ ಇದೆ ರಿಸರ್ಚ್ ಟಾಪಿಕ್ಕು ಅದನ್ನು ಕೋಡ್ಸಲ್ಲಿ ಮೆನ್ಷನ್ ಮಾಡಿ, ಸೊ ದಟ್ ಅದಕ್ಕೆ ನೀಟಾಗಿ ಗೊತ್ತಾಗುತ್ತೆ. ನೀವು ಪ್ರಾಂಪ್ಟ್ ಹೇಗೆ ಕೊಡ್ತೀರಾ ನಿಮ್ಮ ರಿಸರ್ಚ್ ಮತ್ತು ನಿಮ್ಮ ಔಟ್ಪುಟ್ ಹಾಗೆ ಬರುತ್ತೆ. ಸೊ ಬೇಸ್ಡ್ ಆನ್ ದಿಸ್ ಸಜೆಸ್ಟ್ ಮೀ ದ ಬೆಸ್ಟ್ ಸ್ಟ್ಯಾಟಿಸ್ಟಿಕಲ್ ಟೂಲ್ ದಟ್ ಕ್ಯಾನ್ ಬಿ ಯೂಸ್ ಆ್ಯಂಡ್ ಗಿವ್ ಮಿ ದ ಹೈಪೋಥೆಸಿಸ್ ಟೆಸ್ಟ್. ಇಷ್ಟು ಕೊಟ್ಟು ನೀವು ಎಂಟರ್ ಕೊಟ್ಟರೆ ಅದು ನಿಮಗೆ ಬೆಸ್ಟ್ ಸ್ಟ್ಯಾಟಿಸ್ಟಿಕಲ್ ಟೂಲ್ ನೀವು ಏನು ಯೂಸ್ ಮಾಡ್ಬೋದು ಅದನ್ನು ಸಜೆಸ್ಟ್ ಮಾಡುತ್ತೆ. ಸೊ ನೋಡಿ ವಿತಿನ್ ಫ್ಯೂ ಸೆಕೆಂಡ್ಸಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಇಲ್ಲಿ ನನಗೆ ಅದು ಮಾಡಿರೋದು ಡಿಪೆಂಡೆಂಟ್ ವೇರಿಯಬಲ್ ಮತ್ತು ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಯಾವುದು ಅಂತ ಸಜೆಸ್ಟ್ ಮಾಡಿದೆ. ಸೊ ಇದ್ರ ಬೇಸಿಸ್ ಮೇಲೆ ನಾವು ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ವೇರಿಯಬಲ್ ಬೇಸಿಸ್ ಮೇಲೆ ನಾವು ಹೈಪೋಥೆಸಿಸ್ ಟೆಸ್ಟಿಂಗ್ ಮಾಡೋದು. ಸೊ ಅದು ನನಗೆ ಬೆಸ್ಟ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಯಾವ್ದು ಅಂತ ಸಜೆಸ್ಟ್ ಮಾಡಿದೆ. ನಿಮ್ಗೆ ಯಾವ್ದು ಬೆಸ್ಟ್ ಅನಾಲಿಸಿಸ್ ಅನಿಸುತ್ತೆ ಅಥವಾ ಬೆಸ್ಟ್ ಸ್ಟ್ಯಾಟಿಸ್ಟಿಕಲ್ ಟೂಲ್ ಅನಿಸುತ್ತೆ ನಿಮ್ಮ ರಿಸರ್ಚ್ ಪೇಪರ್ ಟಾಪಿಕ್ ಪ್ರಕಾರ ಅದನ್ನು ಚೂಸ್ ಮಾಡ್ಕೊಳ್ಳಿ. ಸೊ ನೀವು ಇಷ್ಟು ಆಲ್ರೆಡಿ ChatGPTಗೆ ಕೊಟ್ಟು ನೀವು ಇಷ್ಟು ಹೈಪೋಥೆಸಿಸ್ ಟೆಸ್ಟಿಂಗ್ ಏನೇನು ಯೂಸ್ ಮಾಡಬೇಕಂತ ಕೇಳಿದ ತಕ್ಷಣ ಅದಕ್ಕೆ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ ನಿಮ್ಮ ರಿಸರ್ಚ್ ಪೇಪರ್ ಏನು ಅಂತ. ಸೊ ಬೇಸ್ಡ್ ಆನ್ ದಟ್ ನೀವು ಆ ಚಾರ್ಟ್ನ ಕಂಟಿನ್ಯೂ ಮಾಡಿ. ಸೊ ಬೇಸ್ಡ್ ಆನ್ ದಿಸ್ ರಿಸರ್ಚ್ ಪೇಪರ್ ಗಿವ್ ಮಿ ದ ಅಬ್ಸ್ಟ್ರಾಕ್ಟ್, ಕೀವರ್ಡ್ಸ್, ಇಂಟ್ರೊಡಕ್ಷನ್ ಇನ್ 600 ವರ್ಡ್ಸ್. ನೀವು ಸ್ಪೆಸಿಫಿಕ್ ಆಗಿ ಅದಕ್ಕೆ ಸ್ಪೆಸಿಫೈ ಮಾಡ್ಬೋದು ಎಷ್ಟು ವರ್ಡ್ಸ್ ಬೇಕು, ಆಮೇಲೆ ಆಬ್ಜೆಕ್ಟಿವ್ಸ್ ಆಫ್ ದ ಸ್ಟಡಿ ಎಷ್ಟು ಬೇಕು ಅಂತ. ಇಷ್ಟು ಕೊಟ್ಟು ಗೋ ಅಂತ ಕೊಟ್ಟರೆ ವಿತಿನ್ ಫ್ಯೂ ಸೆಕೆಂಡ್ಸ್ ನಿಮಗೆ ಆಬ್ವಿಯಸ್ಲಿ ಫುಲ್ ಡೀಟೇಲ್ ಆಗೇ ಬರುತ್ತೆ. ಸೊ ನೀವೆಲ್ಲರೂ ಪಬ್ಲಿಷ್ ಮಾಡ್ತಿದ್ರೆ ಪ್ಲೀಸ್ ಡೋಂಟ್ ಯೂಸ್ ದಿಸ್ ಟ್ರಿಕ್, ಬಿಕಾಸ್ ಆಲ್ಗಾರಿದಮ್ ಟೆಸ್ಟ್ ಮಾಡಿದ್ರೆ ಅದು ಗೊತ್ತಾಗುತ್ತೆ ನಿಮಗೆ. ಬಟ್ ಯು ಕ್ಯಾನ್ ಟೇಕ್ ದ ಐಡಿಯಾ ಹೇಗೆ ಅಬ್ಸ್ಟ್ರಾಕ್ಟ್ ಬರೀಬೇಕು, ಯು ಕ್ಯಾನ್ ಟೇಕ್ ದ ಐಡಿಯಾ. ನೀವೆಲ್ಲರೂ ಪಬ್ಲಿಷ್ ಮಾಡ್ತಿದ್ರೆ ಇದನ್ನು ನೋಡಿಕೊಂಡು ಬೇಕಾದರೆ ನೀವು ನಿಮ್ಮ ಓನ್ ಇಂಟ್ರೊಡಕ್ಷನ್, ಅಬ್ಸ್ಟ್ರಾಕ್ಟ್ ಮತ್ತು ಕೀವರ್ಡ್ಸ್ನ ಯೂಸ್ ಮಾಡ್ಕೊಳ್ಬೋದು. ಯೂಶ್ವಲಿ ಅಬ್ಸ್ಟ್ರಾಕ್ಟ್ನ ನಾವೇ ಹ್ಯೂಮನ್ ಆಗಿ ಕ್ರಿಯೇಟ್ ಮಾಡ್ತಿದ್ರೆ ಅಬ್ಸ್ಟ್ರಾಕ್ಟ್ನ ಯೂಶ್ವಲಿ ನಾವು ಲಾಸ್ಟಲ್ಲಿ ಬರೀಬೇಕು. ಬಟ್ ಆ್ಯಸ್ ದಿಸ್ ಇಸ್ AI ಟೂಲ್ ನಾವು ಇದನ್ನು ಫಸ್ಟಲ್ಲೇ ಇಂಟರ್ಪ್ರಿಟ್ ಮಾಡ್ತಿದ್ದೀವಿ. ಕೀವರ್ಡ್ಸ್, ಇಂಟ್ರೊಡಕ್ಷನ್ ಅದೇ ವಿತಿನ್ 600 ವರ್ಡ್ಸಲ್ಲಿ ಸ್ಪೆಸಿಫೈ ಮಾಡುತ್ತೆ, ಮತ್ತು ಆಬ್ಜೆಕ್ಟಿವ್ಸ್ ಆಫ್ ದ ಸ್ಟಡಿ. ಸೊ ಆದರೆ ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ. ನೀವು ಇದನ್ನು ಡೈರೆಕ್ಟ್ ನಿಮ್ಮ ರಿಸರ್ಚ್ ಪೇಪರ್ಗೆ ಹಾಕಿದ್ರೆ ಆಬ್ವಿಯಸ್ಲಿ ಇದು AI ಟೂಲ್ ಯೂಸ್ ಆಗಿರೋದಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ನೀವು ಏನು ಮಾಡಬೇಕಿದ್ರಲ್ಲಿ ಅಂತಂದರೆ ಹ್ಯೂಮನೈಸ್ ಮಾಡಬೇಕು ಇದಿಷ್ಟನ್ನು. ಸೊ ಹೇಗೆ ಹ್ಯೂಮನೈಸ್ ಮಾಡೋದು ಅಂತಂದರೆ, ನೀವು AI ಟೂಲ್ ಯೂಸ್ ಮಾಡಿದ್ದೀರಾ ಅಂತ ಗೊತ್ತಾಗಬಾರ್ದು ಅನ್ನೋದಕ್ಕೆ ನಾವು ಹ್ಯೂಮನೈಸ್ ಮಾಡ್ತೀವಿ ಇದನ್ನು. ಸೊ ಹ್ಯೂಮನೈಸ್ ಮಾಡೋದಕ್ಕೆ ಗೂಗಲಲ್ಲಿ ಹ್ಯೂಮನೈಸ್ AI ಅಂತ ಓಪನ್ ಮಾಡಿ. ಸೊ ಹ್ಯೂಮನೈಸ್ AI ಅಂತ ಚೂಸ್ ಮಾಡಿದ್ಮೇಲೆ ನಿಮಗೆ ಈ ಥರ 2 ಕಾಲಮ್ಸ್ ಬರುತ್ತೆ. ಸೊ ನಿಮಗೆ ಈ ಥರ 2 ಕಾಲಮ್ಸ್ ಬರುತ್ತೆ. ನೀವು ಏನು ತೊಗೊಂಡಿರ್ತೀರ ಔಟ್ಪುಟ್ಟು ChatGPTಯಿಂದ ಅದನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ಆಮೇಲೆ ಇಲ್ಲಿ ಹ್ಯೂಮನೈಸ್ AI ಅಂತ ಕೊಟ್ಟರೆ ಇಲ್ಲಿ ನಿಮಗೆ ಫುಲ್ ನೀವೇ ಕ್ರಿಯೇಟ್ ಮಾಡಿರೋ ಥರ ಹ್ಯೂಮನೈಸ್ಡ್ AI ಥರ ಸಿಗುತ್ತೆ. ಸೊ ದಟ್ ಆಲ್ಗಾರಿದಮ್ ಟೆಸ್ಟಲ್ಲಿ ಅದು ಡಿಟೆಕ್ಟ್ ಆಗಲ್ಲ. ಸೊ ಇಷ್ಟು ಏನು ಔಟ್ಪುಟ್ ನಾನು ತೆಗೆದಿದ್ದೀನಿ ChatGPTನಲ್ಲಿ ಅದನ್ನು ಕಾಪಿ ಕೊಟ್ಟು ಹ್ಯೂಮನೈಸ್ AI ಅಲ್ಲಿ ಬಂದು ಪೇಸ್ಟ್ ಮಾಡಬೇಕು. ಸೊ ಇಷ್ಟನ್ನು ಪೇಸ್ಟ್ ಮಾಡಾದಮೇಲೆ ಇಲ್ಲಿ ಹ್ಯೂಮನೈಸ್ AI ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಸಮ್ ಟೈಮ್.
ಇಟ್ ವಿಲ್ ಟೇಕ್ ಸಮ್ ಟೈಮ್. ಎವ್ರಿ ಟೈಮ್ ಅದು ಎಸ್ಟಿಮೇಟೆಡ್ ಟೈಮ್ 3 ಮಿನಿಟ್ಸ್ ತಗೊಳುತ್ತೆ. ಎವ್ರಿ ಟೈಮ್ ನೀವು ಹ್ಯೂಮನೈಸ್ ಮಾಡಬೇಕಂತಂದರೆ ಇಲ್ಲಿ 3 ಮಿನಿಟ್ಸ್ ತಗೋಬೇಕು. ಸೊ ಈ 3 ಮಿನಿಟ್ಸ್ ಆಗೋಷ್ಟೊತ್ತಿಗೆ ನಾನು ನಿಮಗೆ ಪ್ರೈಮರಿ ಡೇಟಾ ತೊಗೊಂಡ್ರೆ ಏನು ಯೂಸ್ ಆಗುತ್ತೆ, ಸೆಕೆಂಡರಿ ಡೇಟಾ ತೊಗೊಂಡ್ರೆ ಏನು ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಪ್ರೈಮರಿ ಡೇಟಾ ತೊಗೊಂಡ್ರೆ ಏನು ಯೂಸ್ ಅಂದರೆ ನಿಮ್ಮ ರಿಸರ್ಚ್ ಪೇಪರ್ಗೆ ಕ್ರೆಡಿಬಿಲಿಟಿ ತುಂಬ ಜಾಸ್ತಿ ಇರುತ್ತೆ. ದಟ್ ನೀವು ಎಲ್ಲರೂ ಪಬ್ಲಿಷ್ ಮಾಡಬೇಕಂತಂದರೆ ನಿಮ್ಮದು ಆಕ್ಸೆಪ್ಟೆನ್ಸ್ ಆಫ್ ಗೆಟಿಂಗ್ ಚಾನ್ಸಸ್ ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡೋದಕ್ಕೆ ತುಂಬ ಜಾಸ್ತಿ ಇರುತ್ತೆ. ಸೊ ನೀವು ಸೆಕೆಂಡರಿ ಡೇಟಾ ಯೂಸ್ ಮಾಡಿದ್ರೆ ಆಕ್ಸೆಪ್ಟೆನ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಆಮೇಲೆ ರೆಸ್ಪಾನ್ಸಸ್ ಯಾವಾಗಲೂ ನೀವು ಜಾಸ್ತಿ ತೊಗೊಳ್ಳಿ ಪ್ರೈಮರಿ ಡೇಟಾದಲ್ಲಿ. ಸೊ ದ್ಯಾಟ್ ಆಕ್ಸೆಪ್ಟೆನ್ಸ್ ರೇಂಜ್ ತುಂಬ ಜಾಸ್ತಿ ಬರುತ್ತೆ ಅವಾಗ ರಿಸರ್ಚ್ ಪೇಪರ್ಗೆ ಪಬ್ಲಿಷ್ ಮಾಡೋದಕ್ಕೆ. ಕಾಲೇಜಲ್ಲಿ ಡೆಡ್ಲೈನ್ಸ್ ಇರುತ್ತೆ. ವಿತಿನ್ 2 ಡೇಸ್ 1 ಡೇಸ್ ಮಾಡಬೇಕಂತ ರಿಸರ್ಚ್ ಪೇಪರ್ನ ಅವಾಗ ನೀವು ಫುಲ್ ಎಲ್ಲ ನೀವೇ ಮಾಡಬೇಕು ಅಂತಂದರೆ ವಿತಿನ್ ಫ್ಯೂ ಡೇಸ್ ಟೈಮ್ ಕ್ರಂಚ್ ಇರುತ್ತೆ. ಸೊ ಅವಾಗ ಕಷ್ಟ ಆಗುತ್ತೆ, ಮಾಡೋಕ್ಕಾಗಲ್ಲ ಅಂತಂದಾಗ ಯು ಕ್ಯಾನ್ ಯೂಸ್ ದಿಸ್ ಟೂಲ್, ಯು ಕ್ಯಾನ್ ಯೂಸ್ ದಿಸ್ ಟ್ರಿಕ್ಸ್ ವಾಟ್ ಐ ಆಮ್ ಟೀಚಿಂಗ್. ಸೊ ಇವಾಗ ನೀವು ನೋಡ್ಬೋದು ಎಕ್ಸಾಕ್ಟಾಗಿ ಅದು ಹ್ಯೂಮನೈಸ್ ಮಾಡಿದೆ. ಇಂಟ್ರೊಡಕ್ಷನ್, ಕೀವರ್ಡ್ಸ್, ಅಬ್ಸ್ಟ್ರಾಕ್ಟ್ ಇದೆಲ್ಲನೂ ಹ್ಯೂಮನೈಸ್ ಮಾಡಿದೆ. ಸೊ ಇಲ್ಲಿ ಕಾಪಿ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕಾಪಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಇದನ್ನು ಬಂದು ನೀವು ರಿಸರ್ಚ್ ಪೇಪರ್ನ ಎಲ್ಲಿ ಡಾಕ್ಯುಮೆಂಟ್ ಮಾಡ್ತಾ ಇದ್ದೀರಾ ಅಲ್ಲೇ ಬಂದು ಪೇಸ್ಟ್ ಅಂತ ಕೊಡಿ. ಸೊ ದ್ಯಾಟ್ ಇಲ್ಲಿ ಫುಲ್ ಇವಾಗ ನಾನು ಹ್ಯೂಮನೈಸ್ ಮಾಡಿದ್ದು ಏನಿತ್ತು ಅದು ಫುಲ್ ಬರುತ್ತೆ. ಅಬ್ಸ್ಟ್ರಾಕ್ಟ್, ಕೀವರ್ಡ್ಸ್ ಮತ್ತು ಇಂಟ್ರೊಡಕ್ಷನ್. ಇಲ್ಲಿ 600 ವರ್ಡ್ಸ್ ಅಂತ ನನಗೆ ಸ್ಪೆಸಿಫೈ ಮಾಡಿದೆ, ಅದಕ್ಕೆ ಅದು ಕೊಟ್ಟಿದೆ. ಸೊ ಯು ಕ್ಯಾನ್ ಜಸ್ಟ್ ಡಿಲೀಟ್ ದಿಸ್ ಆಫ್. ಇಂಟ್ರೊಡಕ್ಷನ್ ಕೊಟ್ಟಿದೆ, ಆಮೇಲೆ ಆಬ್ಜೆಕ್ಟಿವ್ಸ್ ಆಫ್ ದ ಸ್ಟಡಿ ಕೊಟ್ಟಿದೆ. ಸೊ ಯು ಕ್ಯಾನ್ ಸಿ ಎಷ್ಟು ಬೇಗ ವಿದಿನ್ ಸೆಕೆಂಡ್ಸಲ್ಲಿ ಅಥವಾ ವಿದಿನ್ ಫ್ಯೂ ಮಿನಿಟ್ಸಲ್ಲಿ ಎಷ್ಟು ಬೇಗ ನೀವು ಅಬ್ಸ್ಟ್ರಾಕ್ಟ್, ಕೀವರ್ಡ್ಸ್ ಮತ್ತು ಆಬ್ಜೆಕ್ಟಿವ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು AI ಟೂಲಿಂದ ಅಂತ. ಸೊ ನೆಕ್ಸ್ಟ್ ಬಂದು ಲಿಟ್ರೇಚರ್ ರಿವ್ಯೂ. ಸೊ ಲಿಟ್ರೇಚರ್ ರಿವ್ಯೂಗೆ ನಿಮಗೆ 2 ಥರ ಆಪ್ಷನ್ಸ್ ನೀವು ಮಾಡ್ಬೋದು. ಏನು ಅಂತಂದರೆ ಇವಾಗ ನನಗೆ ಟೈಮ್ ಇಲ್ಲ, ಬಿಕಾಸ್ ಇವತ್ತೇ ನಾವು ರಿಸರ್ಚ್ ಪೇಪರ್ ಸಬ್ಮಿಟ್ ಮಾಡಬೇಕು. ಸೊ ನಾನು ChatGPTಗೆ ನನಗೆ 10 ಲಿಟ್ರೇಚರ್ ರಿವ್ಯೂಸ್ ಕೊಡು ಫ್ರಮ್ 2020 to 2025. ನೀವು ಸ್ಪೆಸಿಫಿಕ್ಕಾಗಿ ಯಾವ ಜರ್ನಲಿಂದ ಬೇಕು ಅಂತ ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು. ನನಗೆ ಸ್ಕೂಪಸ್ ಇಂಡೆಕ್ಸಲ್ಲಿರೋ ಜರ್ನಲ್ಸ್ ಬೇಕು. ಸೊ ನಾನು ಸ್ಪೆಸಿಫಿಕ್ಕಾಗಿ ಹೇಳಿದ್ದೀನಿ ಸ್ಕೂಪಸ್ ಇಂಡೆಕ್ಸಲ್ಲಿರೋ ಯು ಕ್ಯಾನ್ ಸಿ ನಾನು ಏನು ಪ್ರಾಂಪ್ಟ್ ಕೊಟ್ಟಿದ್ದೀನಿ ಅಂತ. ಸ್ಕೂಪಸ್ ಇಂಡೆಕ್ಸಲ್ಲಿರೋ ಜರ್ನಲ್ಸಲ್ಲೇ ಸೆಲೆಕ್ಟ್ ಮಾಡು. ಆಮೇಲೆ 2020 ಇಂದ 2025 ತನಕ ಇರೋ ಜರ್ನಲ್ಸ್ ಪೇಪರ್ಸ್ನ ಸೆಲೆಕ್ಟ್ ಮಾಡು ಅಂತ ಹೇಳಿದ್ದೀನಿ. ಆಮೇಲೆ ವಿತ್ ರೆಫರೆನ್ಸಸ್ಸು ಬೇಕು, ಬಿಕಾಸ್ ಲಿಟ್ರೇಚರ್ ರಿವ್ಯೂ ಅದು ಯಾವ ಜರ್ನಲ್ಸಿಂದ ತೊಗೊಂಡಿದೆ, ಆಮೇಲೆ ಅದ್ರ ಆಥರ್ ಯಾರು ಅದೆಲ್ಲ ತೊಗೊಳೋದಕ್ಕೆ ನಮಗೆ ರೆಫರೆನ್ಸಸ್ ಬೇಕು. ಆ ರೆಫರೆನ್ಸಸ್ ನನಗೆ APA ಫಾರ್ಮೆಟಲ್ಲೇ ಬೇಕು. ಸೊ ಅದನ್ನು ನೀವು ಕ್ಲೀನಾಗಿ ಸ್ಪೆಸಿಫೈ ಮಾಡ್ಬೋದು. ಸೊ ನೀವು ಪ್ರಾಂಪ್ಟ್ ಹೇಗೆ ಕೊಡ್ತೀರಾ ನಿಮ್ಮ ಔಟ್ಪುಟ್ ಸಹ ಹಾಗೆ ಬರುತ್ತೆ. ಸೊ ಇಷ್ಟು ಕೊಟ್ಟು ನೀವು ಗೋ ಅಂತ ಕೊಟ್ಟರೆ ಅದೇ ಲಿಟ್ರೇಚರ್ ರಿವ್ಯೂ ಮಾಡುತ್ತೆ. ಸೊ ಇವಾಗ ಅದು ಸರ್ಚ್ ಮಾಡ್ತಿದೆ ಲಿಟ್ರೇಚರ್ ರಿವ್ಯೂ. ಇದಕ್ಕೆ ಇನ್ನೂ ಒಂದು ಆಪ್ಷನ್ ಇದೆ. ಸೊ ನೀವು ಬೇಕಾದರೆ ಸ್ಪೆಸಿಫಿಕ್ಕಾಗಿ ಇನ್ನೊಂದು ಮೆಥಡ್ ಏನು ಅಂತ ನಾನು ಹೇಳ್ತೀನಿ. ಬಟ್ ಇದರಲ್ಲಿ ನನಗೆ ಔಟ್ಪುಟ್ ಸಿಕ್ಕಿದೆ. ಸೊ ನೀವು ನೋಡ್ಬೋದು ಅದು ಹೇಳ್ತಿದೆ, ನಾಟ್ ಆಲ್ ಆರ್ಟಿಕಲ್ಸ್ ಫೌಂಡ್ ಆರ್ ಗ್ಯಾರಂಟೀಡ್ ಸ್ಕೂಪಸ್ ಇಂಡೆಕ್ಸ್ ಸಿನ್ಸ್ ಆಕ್ಸಸ್ ಇಸ್ ಲಿಮಿಟೆಡ್. ಸೊ ನೀವು ಏನೇ ಬೇಕಂತಂದ್ರೂ ಅದು ಪ್ರಾಂಪ್ಟ್ ನೀವು ಹೇಗೆ ಕೊಡ್ತೀರಾ ಅದ್ರ ಪ್ರಕಾರ ಅದು ಔಟ್ಪುಟ್ ಕೊಡುತ್ತೆ. ಆಮೇಲೆ ನಾನು ಸ್ಕೂಪಸ್ ಇಂಡೆಕ್ಸಲ್ಲಿರೋ ಜರ್ನಲ್ಸೇ ರಿಸರ್ಚ್ ಲಿಟ್ರೇಚರ್ ರಿವ್ಯೂ ತಗೋ ಅಂತ ಹೇಳಿದೆ. ಬಟ್ ಅದು ಹೇಳಿದೆ ನಾನು ತೊಗೊಂಡಿರೋ ಎಲ್ಲ ಜರ್ನಲ್ಸು ಸ್ಕೂಪಸ್ ಇಂಡೆಕ್ಸಲ್ಲಿ ಇಲ್ಲ, ಬಿಕಾಸ್ ಆಕ್ಸಸ್ ಲಿಮಿಟೆಡ್ ಇರುತ್ತೆ ನಮಗೆ ರಿಸರ್ಚ್ ಪೇಪರು ಸ್ಕೂಪಸ್ ಇಂಡೆಕ್ಸಲ್ಲಿ. ಸೊ ಆದ್ದರಿಂದ ಎಲ್ಲ ಪೇಪರ್ಸು ಸ್ಕೂಪಸ್ ಇಂಡೆಕ್ಸಲ್ಲಿ ಇಲ್ಲ ಅಂತ ಹೇಳಿದೆ. ಸೊ ದಿಸ್ ಇಸ್ ಒನ್ ಮೆಥಡ್. ಯು ಕ್ಯಾನ್ ಸಿ ಓವರ್ ಹಿಯರ್ 10 ಲಿಟ್ರೇಚರ್ ರಿವ್ಯೂಸ್ ನನಗೆ ಆ್ಯಕ್ಚುಲಿ ಬೇಕಾಗಿತ್ತು. ಸೊ ಅದು ನನಗೆ 10 ಲಿಟ್ರೇಚರ್ಸ್ ರಿವ್ಯೂ ಕೊಟ್ಟಿದೆ. ಆದರೆ ಇದರಲ್ಲಿ ಒಂದು ಏನು ನೀವು ಕೇರ್ಫುಲ್ ಆಗಿರಬೇಕಂತಂದರೆ ನೀವು ಹೋಗಿ ಸ್ಪೆಸಿಫಿಕ್ ಆಗಿ ಹೋಗಿ ಚೆಕ್ ಮಾಡಬೇಕು. ಅಲ್ಲಿ ಲಿಂಕ್ ಇಲ್ಲಿ ರೆಫರೆನ್ಸಸ್ ಕೊಟ್ಟಿದ್ದಲ್ವಾ, ಈ ರೆಫರೆನ್ಸಸ್ನ ಹೋಗಿ ಓಪನ್ ಮಾಡಾದಮೇಲೆ ಅದು ಕೊಟ್ಟಿರೋ ಲಿಟ್ರೇಚರ್ ರಿವ್ಯೂ ಒಂದ್ಸತಿ ವೆರಿಫೈ ಮಾಡಬೇಕು. ಇದರಿಂದ ಏನು ಅಡ್ವಾಂಟೇಜ್ ಅಂದರೆ ನಿಮ್ಮ ಟೈಮ್ ಸೇವ್ ಆಗುತ್ತೆ ಆಬ್ವಿಯಸ್ಲಿ. ಎಸ್. ಆಮೇಲೆ ನೀವು ಒಂದ್ಸತಿ ವೆರಿಫೈ ಮಾಡಿದ್ರೆ ಇಲ್ಲಿ APA ಫಾರ್ಮೆಟಲ್ಲಿ ನಾನು ರೆಫರೆನ್ಸಸ್ ಕೊಡು ಅಂತ ಹೇಳಿದೆ. ಎಕ್ಸಾಕ್ಟ್ APA ಫಾರ್ಮೆಟಲ್ಲೇ ಕೊಟ್ಟಿದೆ. ನೀವು ರೆಫರೆನ್ಸಸ್ ಹಾಕಬೇಕಾದ್ರೆ ಅಟ್ ದ ಎಂಡ್ ಇದನ್ನು ಜಸ್ಟ್ ಈ ಸೈಟೇಷನ್ನ ಜಸ್ಟ್ ಹೋಗಿ ಕಾಪಿ ಕೊಟ್ಟು ಪೇಸ್ಟ್ ಕೊಟ್ಟರೆ ಸಾಕು ಈ ರೆಫರೆನ್ಸಸ್ಸು. ಆದರೆ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಂತಂದರೆ ನೀವು ಪ್ರತಿಯೊಂದು ಲಿಟ್ರೇಚರ್ ರಿವ್ಯೂನು ಹೋಗಿ ಸ್ಪೆಸಿಫಿಕ್ಕಾಗಿ ನೋಡಬೇಕು, ಬಿಕಾಸ್ ಅದು ನಾನು ಕಾಷನ್ ಕೊಟ್ಟಿದೆ. ಆಬ್ವಿಯಸ್ಲಿ ಅದು ನಿಮಗೆ ತೋರಿಸುತ್ತೆ ಅದು ಎಲ್ಲೆಲ್ಲಿಂದ ಜರ್ನಲ್ಸ್ ಎಕ್ಸ್ಟ್ರಾಕ್ಟ್ ಮಾಡಿದೆ ಅಂತ. ಸೊ ಅದ್ರ ಮೇಲೆ ಸ್ವಲ್ಪ ಕೇರ್ಫುಲ್ ಆಗಿರಿ, ಬಿಕಾಸ್ ಆ ಲಿಟ್ರೇಚರ್ ರಿವ್ಯೂನ ಎವ್ರಿ ಲೈನ್ ಗೋ ಥ್ರೂ ಮಾಡಿ ವೆದರ್ ಇಟ್ ಇಸ್ ಕರೆಕ್ಟ್ ಅಂತ ನೀವು AI ಟೂಲ್ಸ್ನ ಯೂಸ್ ಮಾಡಬೇಕಾದ್ರೆ. ಆಮೇಲೆ ಈ ಒಂದೊಂದು ವೆಬ್ಸೈಟ್ಗೂ ಹೋಗಿ ವೆದರ್ ಇಟ್ ಇಸ್ ಕರೆಕ್ಟ್ ಅಂತ ನೀವು ಸ್ಪೆಸಿಫಿಕ್ಕಾಗಿ ಚೆಕ್ ಮಾಡಬೇಕು. ಸೊ ಇವಾಗ ನನಗೆ ಏನು ಔಟ್ಪುಟ್ ಸಿಕ್ಕಿದೆ ಇದಿಷ್ಟನ್ನು ಕಾಪಿ ಕೊಟ್ಟು ನಾನು ಆವಾಗಲೇ ತೋರಿಸ್ದೆ ಅಲ್ವಾ ಹ್ಯೂಮನೈಸ್ ಮಾಡೋದು ಹೇಗೆ ಅಂತ. ಸೊ ಆವಾಗಲೇ ನಾನು ತೋರಿಸ್ದೆ ಅಲ್ವಾ ಹ್ಯೂಮನೈಸ್ ಹೇಗೆ ಮಾಡೋದಂತ. ಸೊ ಅದೇ ಥರ ಇಲ್ಲಿ ಕಾಪಿ ಕೊಟ್ಟು ಇಲ್ಲಿ ಪೇಸ್ಟ್ ಕೊಡಬೇಕು. ಆಮೇಲೆ ಅದು ಹ್ಯೂಮನೈಸ್ ಮಾಡಿದ್ಮೇಲೆ ಅದನ್ನು ಮತ್ತೆ ನಿಮ್ಮ ವರ್ಡ್ ಡಾಕ್ಯುಮೆಂಟ್ ನೀವು ಎಲ್ಲಿ ರಿಸರ್ಚ್ ಪೇಪರ್ ಮಾಡ್ತೀರಾ ಅಲ್ಲಿ ಪೇಸ್ಟ್ ಕೊಡಬೇಕು. ಸೊ ಇವಾಗ ನಾವು ಸಿಕ್ಕಿರೋ ಲಿಟ್ರೇಚರ್ ರಿವ್ಯೂನು ಸಹ ಹ್ಯೂಮನೈಸ್ ಮಾಡೋಣ. ಸೊ ಇವಾಗ ಅದು ಹ್ಯೂಮನೈಸ್ ಮಾಡಿದೆ. ಸೊ ಅದನ್ನು ನಾನು ಈ ಲಿಟ್ರೇಚರ್ ರಿವ್ಯೂನ ನನ್ನ ಡಾಕ್ಯುಮೆಂಟ್ಗೆ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಬಂದು ರಿಸರ್ಚ್ ಗ್ಯಾಪ್ನು ಅಷ್ಟೇ ಇದೇ ಥರ ಗಿವ್ ಮಿ ದ ರಿಸರ್ಚ್ ಗ್ಯಾಪ್ ಆಫ್ ಮೈ ರಿಸರ್ಚ್ ಪೇಪರ್ ಇನ್ 1 ಪ್ಯಾರಾಗ್ರಾಫ್ ಅಂತ ನಾನು ಸ್ಪೆಸಿಫಿಕ್ಕಾಗಿ ಹೇಳಿದ್ದೀನಿ. ನಿಮ್ಗೆ ಯಾವ ಥರ ಬೇಕು ಆ ಥರ ನೀವು ಕೊಟ್ಟರೆ ಅದು ಎಕ್ಸಾಕ್ಟಾಗಿ ಔಟ್ಪುಟ್ ಕೊಡುತ್ತೆ. ನೀವು ಇಲ್ಲಿ ನೋಡ್ಬೋದು ನಾನು ಎಕ್ಸಾಕ್ಟ್ 1 ಪ್ಯಾರಾ ಕೊಡು ಅಂತ ಹೇಳಿದೆ, ಅದು ಎಕ್ಸಾಕ್ಟ್ 1 ಪ್ಯಾರಾ ಕೊಟ್ಟಿದೆ. ಸೊ ಇದನ್ನು ಅಷ್ಟೇ ಸೇಮ್ ಇದನ್ನು ಕಾಪಿ ಕೊಟ್ಟು ಹ್ಯೂಮನೈಸ್ ಮಾಡಿ ಮತ್ತೆ ನೀವು ಪೇಸ್ಟ್ ಮಾಡ್ಕೋಬೇಕು. ಸೊ ಆ ಪ್ರೋಸೆಸ್ ಮಾಡ್ತೀನಿ ನಾನು ಇವಾಗ. ನಾನು ಆ ಪ್ರೋಸೆಸ್ನ ಇಲ್ಲಿ ವೀಡಿಯೋದಲ್ಲಿ ತೋರಿಸೋದನ್ನ ಸ್ಕಿಪ್ ಮಾಡ್ತೀನಿ, ಬಿಕಾಸ್ ಎವ್ರಿ ಟೈಮ್ ಒಂದೊಂದು ಪ್ಯಾರನ್ನು ನಾನು ಸ್ಕಿಪ್ ಮಾಡೋದಾದ್ರೂ 3 ಮಿನಿಟ್ಸ್ ತಗೊಳುತ್ತೆ ಹ್ಯೂಮನೈಸ್ ಮಾಡೋದಕ್ಕೆ. ಸೊ ಅದನ್ನು ನಾನು ಫಸ್ಟಲ್ಲಿ ಹೇಗೆ ತೋರಿಸಿದ್ದೀನಿ ಅದನ್ನು ನೀವು ಹ್ಯೂಮನೈಸ್ ಮಾಡ್ಕೋಬೇಕು. ಸೊ ಇವಾಗ ರಿಸರ್ಚ್ ಗ್ಯಾಪ್ ಆಗಿದೆ, ಅದನ್ನು ನಾನು ಡಾಕ್ಯುಮೆಂಟಲ್ಲಿ ಪೇಸ್ಟ್ ಮಾಡಿದ್ದೀನಿ. ಯಾವುದಾದ್ರೂ ಒಂದು ರಿಸರ್ಚ್ ಪೇಪರ್ ಮಾಡ್ತಿದ್ರೆ ಅದರಲ್ಲಿ ಮೋಸ್ಟ್ ಕ್ರೂಷಿಯಲ್ ಸ್ಟೆಪ್ ಯಾವುದು ಅಂತಂದರೆ ಅದು ಡೆಫಿನೆಟ್ಲಿ ಮೆಥಡಾಲಜಿ. ಈ ಮೆಥಡಾಲಜಿಲು ಎಸ್ಪೆಷಲಿ ಹೈಪೋಥೆಸಿಸ್ ಟೆಸ್ಟಿಂಗ್. ಸೊ ಅದನ್ನು ನೀವು ಮಾಡಿದ್ರೆ ಹಾಫ್ ಆಫ್ ಯೋರ್ ಪೇಪರ್ ಇಸ್ ಕಂಪ್ಲೀಟೆಡ್ ಅಂತ, ಬಿಕಾಸ್ ಈ ಮೆಥಡಾಲಜಿ, ಡೇಟಾ ಪ್ರೆಸೆಂಟೇಷನ್, ಡೇಟಾ ಅನಾಲಿಸಿಸ್ ಮತ್ತು ಕೀ ಫೈಂಡಿಂಗ್ಸ್ ಆ್ಯಂಡ್ ಡಿಸ್ಕಷನ್ಸ್ ಎಸ್ಪೆಷಲಿ ಈ ಮೇನ್ 4 ಸ್ಟೆಪ್ಸಲ್ಲಿ ನಿಮ್ಮ ಪೇಪರ್ ಪಬ್ಲಿಷ್ ಆಗುತ್ತಾ ಅಥವಾ ರಿಜೆಕ್ಟ್ ಆಗುತ್ತಾ ಅಥವಾ ಹ್ಯಾವ್ ಯು ಹ್ಯಾವ್ ಪ್ರೆಸೆಂಟೆಡ್ ದಿಸ್ 4 ಥಿಂಗ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ಹೇಗೆ ಮಾಡೋದು ಹೈಪೋಥೆಸಿಸ್ ಟೆಸ್ಟಿಂಗ್ ಮೆಥಡಾಲಜಿ ಅಂತ ನೋಡೋಣ.
ಸೊ ನೀವು ನಿಮ್ಮ ರೆಸ್ಪಾನ್ಸಸ್ ಏನು ಕಲೆಕ್ಟ್ ಮಾಡಿದ್ದೀರಾ ಅದನ್ನ PDF ಮಾಡಿ ChatGPTಗೆ ಅಪ್ಲೋಡ್ ಕೊಟ್ಟು ದಿಸ್ ಇಸ್ ದ ರೆಸ್ಪಾನ್ಸಸ್ ದಟ್ ಹ್ಯಾವ್ ರಿಸೀವ್ಡ್ ಆನ್ ಮೈ ರಿಸರ್ಚ್ ಪೇಪರ್. ನಿಮ್ಮ ರಿಸರ್ಚ್ ಪೇಪರ್ದು ಏನು ಟಾಪಿಕ್ ಇರುತ್ತೆ ಅದನ್ನು ಟೈಪ್ ಮಾಡಿ ಕೋಟೆಡ್ ವರ್ಡ್ಸಲ್ಲಿ. ಆಮೇಲೆ ಬೇಸ್ಡ್ ಆನ್ ದಿಸ್ ಸಜೆಸ್ಟ್ ಮಿ ದ ಬೆಸ್ಟ್ ಸ್ಟ್ಯಾಟಿಸ್ಟಿಕಲ್ ಟೂಲ್ ದಟ್ ಕ್ಯಾನ್ ಬಿ ಯೂಸ್ಡ್ ಆ್ಯಂಡ್ ಗಿವ್ ಮಿ ದ ಹೈಪೋಥೆಸಿಸ್ ಟೆಸ್ಟಿಂಗ್ ಅಂತ ಕೊಡಿ. ಸೊ ಅದೇ ನಿಮಗೆ ಬೆಸ್ಟ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಯಾವ್ದು ಅಂತ ಸಜೆಸ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಅದು ನನಗೆ ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಯಾವುದು ಅಂತ ಸಜೆಸ್ಟ್ ಮಾಡಿದೆ, ಬಿಕಾಸ್ ನೀವು ಹೈಪೋಥೆಸಿಸ್ ಟೆಸ್ಟಿಂಗ್ ಮಾಡಿದೆ ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ವೇರಿಯಬಲ್ಸಲ್ಲಿ. ಸೊ ಆ ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಯಾವುದು ಅಂತ ಸಜೆಸ್ಟ್ ಮಾಡಿದೆ. ಅದು ನನಗೆ ಸಜೆಸ್ಟ್ ಮಾಡಿರೋ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಬಂದು ಮಲ್ಟಿ ರಿಗ್ರೆಷನ್ ಅನಾಲಿಸಿಸ್, ಆಮೇಲೆ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್, ಓಕೆ ಫೈನ್. ನೆಕ್ಸ್ಟು ಕೋರಿಲೇಷನ್ ಅನಾಲಿಸಿಸ್ ಸಹ ಸಜೆಸ್ಟ್ ಮಾಡಿದೆ ಅದು ನನಗೆ, ಅಥವಾ ಅನುವಾ. ಸೊ 3 ಸಜೆಸ್ಟ್ ಮಾಡಿದೆ ಮೇನ್ಲಿ ಅದು ನನಗೆ, ಮಲ್ಟಿ ರಿಗ್ರೆಷನ್ ಅನಾಲಿಸಿಸ್ ಅಥವಾ ಕೋರಿಲೇಷನ್ ಅನಾಲಿಸಿಸ್ ಅಥವಾ ಅನುವಾ. ಸೊ ನಾನು ಯಾವುದು ನನ್ನ ರಿಸರ್ಚ್ ಪೇಪರ್ಗೆ ಬೆಸ್ಟ್ ಅನಿಸುತ್ತೆ ಅದನ್ನು ನಾನು ಚೂಸ್ ಮಾಡ್ತೀನಿ. ನೀವು ಅಷ್ಟು ನಿಮ್ಮ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಪ್ರಕಾರ ನಿಮ್ಗೆ ಯಾವುದು ಬೆಸ್ಟ್ ಅನಾಲಿಸಿಸ್ ಅನಿಸುತ್ತೆ ಅಥವಾ ನಿಮಗೆ ಟೈಮ್ ಫ್ರೇಮ್ ಎಷ್ಟಿದೆ ಅದರಲ್ಲಿ ನಿಮ್ಗೆ ಯಾವ್ದು ಸ್ವಲ್ಪ ಬೇಗ ಮಾಡ್ಕೋಬೋದು ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಸೊ ಅದು ನನಗೆ ಎಷ್ಟೊಂದು ಫ್ಯಾಕ್ಟರ್ಸ್ ಮೇಲೆ ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ವೇರಿಯಬಲ್ ಅಂತ ಹೇಳಿದೆವಾ, ಅದರ ಬೇಸಿಸ್ ಮೇಲೆ ಅದು ನನಗೆ ನಲ್ ಹೈಪೋಥೆಸಿಸ್ ಮತ್ತು ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಈಚ್ ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ವೇರಿಯಬಲ್ಗೆ ಅದು ಸಜೆಸ್ಟ್ ಮಾಡಿದೆ. ಸೊ ನಿಮ್ಗೆ ಯಾವ್ದು ಬೆಸ್ಟ್ ಅನಿಸುತ್ತೆ ಅದನ್ನು ನೀವು ಚೂಸ್ ಮಾಡ್ಬೋದು. ಸೊ ಇವಾಗ ನನಗಿರೋ ಬೆಸ್ಟ್ ಆಪ್ಷನ್ ಮಲ್ಟಿ ರಿಗ್ರೆಷನ್ ಅನಾಲಿಸಿಸ್ ಮತ್ತು ಸ್ಪಿಯರ್ಮನ್ಸ್ ರ್ಯಾಂಕ್ ಕೋರಿಲೇಷನ್ ಅಥವಾ ಅನುವಾ. ಸೊ ನಾನು ಕೋರಿಲೇಷನ್ ಅನಾಲಿಸಿಸ್ ಸ್ಪಿಯರ್ಮನ್ಸ್ ರ್ಯಾಂಕ್ ಕೋರಿಲೇಷನ್ ಚೂಸ್ ಮಾಡ್ತಿದ್ದೀನಿ, ಬಿಕಾಸ್ ಅದು ಸ್ವಲ್ಪ ಬೇಗ ಮಾಡ್ಬೋದು ಕಂಪೇರ್ ಟು ಮಲ್ಟಿ ರಿಗ್ರೆಷನ್ ಅನಾಲಿಸಿಸ್. ಬಿಕಾಸ್ ಮಲ್ಟಿ ರಿಗ್ರೆಷನ್ ಅನಾಲಿಸಿಸಲ್ಲಿ ತುಂಬ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಸಜೆಸ್ಟ್ ಮಾಡ್ತಿದೆ ಅದು ನನಗೆ. ಸೊ ಎರಡು ಮೋಸ್ಟ್ ಸಿಮಿಲರ್ ಆಗಿ ಇರುತ್ತೆ, ಬಟ್ ಮಲ್ಟಿ ರಿಗ್ರೆಷನಲ್ಲಿ ಸ್ವಲ್ಪ ಸ್ಟೆಪ್ಸ್ ಜಾಸ್ತಿ ಆಗುತ್ತೆ ಮತ್ತು ಎಲ್ಲದಕ್ಕೂ ನೀವು ರ್ಯಾಂಕ್ಸ್ ಪ್ರೊವೈಡ್ ಮಾಡಬೇಕು. ಅದೇ ಹೇಗೆ ರ್ಯಾಂಕ್ಸ್ ಪ್ರೊವೈಡ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಇವಾಗ ನಾನು ರ್ಯಾಂಕ್ಸ್ ಕೋರಿಲೇಷನ್ ಸ್ಪಿಯರ್ಮನ್ಸ್ ರ್ಯಾಂಕ್ ಕೋರಿಲೇಷನ್ ಚೂಸ್ ಮಾಡ್ತಿದ್ದೀನಿ. ಸೊ ನೀವು ಯಾವ ಸ್ಟ್ಯಾಟಿಸ್ಟಿಕಲ್ ಟೂಲ್ ಯೂಸ್ ಮಾಡ್ತೀರಾ ಅಂತ ಫುಲ್ ಸ್ಪೆಸಿಫಿಕ್ ಆಗಿ ಡಿಸೈಡ್ ಮಾಡಾದ್ಮೇಲೆ ನೀವು ಇಲ್ಲಿ ನೆಕ್ಸ್ಟ್ ಪ್ರಾಂಪ್ಟ್ ಕೊಡಬೇಕು. ಸೊ ಬೇಸ್ಡ್ ಆನ್ ದ ಸ್ಪಿಯರ್ಮನ್ಸ್ ರ್ಯಾಂಕ್ ಕೋರಿಲೇಷನ್ ಸಜೆಸ್ಟ್ ಮಿ ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟ್ ವೇರಿಯಬಲ್ ಫಾರ್ ಮೈ ಹೈಪೋಥೆಸಿಸ್ ಟೆಸ್ಟಿಂಗ್ ಅಂತ ಕೊಟ್ಟರೆ ನಿಮಗೆ. ಸೊ ಇವಾಗ ನೀವು ಆ ಥರ ಕೊಟ್ಟಾದ್ಮೇಲೆ ನಿಮಗೆ ಔಟ್ಪುಟ್ ಸಿಗುತ್ತೆ. ಸೊ ದಟ್ ಡಿಪೆಂಡೆಂಟ್ ವೇರಿಯಬಲ್ ಬಂದು ಬ್ರ್ಯಾಂಡ್ ಟ್ರಸ್ಟ್ ಇನ್ Paytm ಮತ್ತು ಇಂಡಿಪೆಂಡೆಂಟ್ ವೇರಿಯಬಲ್ ಬಂದು ಟ್ರಾನ್ಸ್ಪರೆನ್ಸಿ ಕಮ್ಯುನಿಕೇಷನ್, ಡೇಟಾ ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಪ್ರೊಟೆಕ್ಷನ್, ಟ್ರಾನ್ಸಾಕ್ಷನ್ ರಿಲಯಬಿಲಿಟಿ ಮತ್ತು ಬ್ರ್ಯಾಂಡ್ ರೆಪ್ಯುಟೇಷನ್. ಸೊ ಈ ಇಂಡಿಪೆಂಡೆಂಟ್ ವೇರಿಯಬಲ್ಸು ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಹೇಗೆ ನಮ್ಮ ಹೈಪೋಥೆಸಿಸ್ ಟೆಸ್ಟಿಂಗಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತಂದರೆ ಈ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಮೇಲೆ ಈ ಡಿಪೆಂಡೆಂಟ್ ವೇರಿಯಬಲ್ ಡಿಪೆಂಡ್ ಆಗಿರುತ್ತೆ ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ಈ ಬ್ರ್ಯಾಂಡ್ ಟ್ರಸ್ಟ್ ಆಫ್ Paytmನ ನೀವು ಹೇಗೆ ಯಾವ್ದಾದ್ರು ಒಂದು ಬ್ರ್ಯಾಂಡ್ನ ಟ್ರಸ್ಟ್ ಮಾಡ್ತೀರಾ ಅಂತಂದರೆ ಅದು ಇಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅಂತ. ಅದೇ ಇಂಡಿಪೆಂಡೆಂಟ್ ಫ್ಯಾಕ್ಟರ್ಸ್. ಹೌ ಇಂಡಿಪೆಂಡೆಂಟ್ ಫ್ಯಾಕ್ಟರ್ಸು ಡಿಪೆಂಡೆಂಟ್ ವೇರಿಯಬಲ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಥವಾ ಇನ್ಫ್ಲುಯೆನ್ಸ್ ಮಾಡುತ್ತೆ ಅನ್ನೋದೇ ನಾವು ಇವಾಗ ಹೈಪೋಥೆಸಿಸ್ ಟೆಸ್ಟಿಂಗ್ ಮಾಡಬೇಕು. ಸೊ ಇದರಲ್ಲಿ ನಿಮಗೆ ಏನೇನು ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಅದು ಸಜೆಸ್ಟ್ ಮಾಡಿರುತ್ತೆ, ಈ 4 ಇಂಡಿಪೆಂಡೆಂಟ್ ವೇರಿಯಬಲ್ಸ್ನ ನೀವು ರೆಸ್ಪಾನ್ಸಸ್ ಏನು ಕಲೆಕ್ಟ್ ಮಾಡಿರ್ತೀರಲ್ವಾ, ನೀವೇನು ರೆಸ್ಪಾನ್ಸಸ್ ಕಲೆಕ್ಟ್ ಮಾಡಿರ್ತೀರಲ್ವಾ ಅದನ್ನು ಎಕ್ಸೆಲ್ ಶೀಟ್ಗೆ ಕಾಪಿ ಮಾಡ್ಕೊಳ್ಳಿದ್ದೀರಾ. ಎಷ್ಟು ಕ್ವೆಶನ್ಸ್ನ ನೀವು ರೆಸ್ಪಾನ್ಸಸ್ ಕಲೆಕ್ಟ್ ಮಾಡಿರ್ತೀರ ಅದಷ್ಟು ಎಕ್ಸೆಲ್ ಶೀಟ್ಗೆ ಫಸ್ಟ್ ಕಾಪಿ ಮಾಡ್ಕೊಳ್ಳಿ. ಇಷ್ಟು ಕಾಪಿ ಮಾಡ್ಕೊಂಡಾದ್ಮೇಲೆ ಈ 4 ವೇರಿಯಬಲ್ಸ್ ಅದೇನು ಸಜೆಸ್ಟ್ ಮಾಡುತ್ತೆ ಈ 4 ವೇರಿಯಬಲ್ಸು ನೀವು ಕ್ವೆಶನೇರ್ ಮಾಡಿರೋದ್ರಲ್ಲಿ ಯಾವ್ದು ಕ್ವೆಶನ್ಸು ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಇವಾಗ ಅಷ್ಟನ್ನು ಎಕ್ಸೆಲ್ ಶೀಟ್ಗೆ ಕಾಪಿ ಮಾಡಿಕೊಂಡು ನಿಮ್ಮ ರೆಸ್ಪಾನ್ಸಸ್ ಏನು ಸಿಕ್ಕಿರುತ್ತೆ ಅಷ್ಟನ್ನು ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಅದು ಯಾವ್ದು ಸಜೆಸ್ಟ್ ಮಾಡಿದೆ ಆ ಕ್ವೆಶನ್ಸ್ನ ಇನ್ನೊಂದು ಎಕ್ಸೆಲ್ ಶೀಟ್ಗೆ ಬರೀ ಆ ಕ್ವೆಶನ್ಸ್ನ ಮಾತ್ರ ಪೇಸ್ಟ್ ಮಾಡ್ಕೋಬೇಕು. ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಯಾವುದು, ಡಿಪೆಂಡೆಂಟ್ ವೇರಿಯಬಲ್ಸ್ ಯಾವುದು ಅಂತ. ಸೊ ಇವಾಗ ನನಗೆ ಟ್ರಸ್ಟ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಅಂತ ಸಜೆಸ್ಟ್ ಮಾಡಿದೆ. ಸೊ ಈ ಕ್ವೆಶನ್ನು ಟ್ರಸ್ಟ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿಗೆ ರಿಲೇಟೆಡ್. ಸೊ ಈ ಕಾಲಮ್ನ ನಾನು ಇವಾಗ ಕಾಪಿ ಕೊಟ್ಟು ಒಂದು ನ್ಯೂ ಎಕ್ಸೆಲ್ ಶೀಟಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ಇವಾಗ ಒಂದು ಕ್ವೆಶನ್ ಮಾಡ್ಕೊಂಡಿದ್ದೀನಿ. ಅದೇ ಥರ ನೆಕ್ಸ್ಟ್ 3 ಫ್ಯಾಕ್ಟರ್ಸ್ ಅದು ಸಜೆಸ್ಟ್ ಮಾಡಿದೆ ಅಲ್ವಾ ನನಗೆ, ಬಟ್ ಡೇಟಾ ಸೆಕ್ಯೂರಿಟಿ, ಟ್ರಾನ್ಸಾಕ್ಷನ್, ಬ್ರ್ಯಾಂಡ್, ಇದು ಯಾವ್ಯಾವ ಕ್ವೆಶನ್ಸ್ ಅಂತ ನಾನು ಐಡೆಂಟಿಫೈ ಮಾಡಿ ನನ್ನ ಗೂಗಲ್ ಫಾರ್ಮಲ್ಲಿ ಅಷ್ಟನ್ನು ಹೊಸ ಎಕ್ಸೆಲ್ ಶೀಟ್ಗೆ ನಾನು ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ಇವಾಗ ನಾನು ಆ 4 ಫ್ಯಾಕ್ಟರ್ಸ್ ಯಾವುದು ಡಿಪೆಂಡೆಂಟ್ ವೇರಿಯಬಲ್ ಅಷ್ಟೂ ಒಂದು ಎಕ್ಸೆಲ್ ಶೀಟ್ಗೆ ಕಾಪಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಒಂದು ಕ್ವೆಶನಲ್ಲಿ ರೇಟಿಂಗ್ಸ್ ಕೊಟ್ಟಿದ್ದೆ, ಸೊ ಅದು ಆಲ್ರೆಡಿ ರ್ಯಾಂಕ್ಸಿಗೆ ಕನ್ವರ್ಟ್ ಆಗಿದೆ. ಸೊ ಇಲ್ಲಿ ಈ ಥರ ರ್ಯಾಂಕಿಂಗ್ಸ್ ಕೊಟ್ಟಿರೋದ್ರಿಂದ ಅದು ಆಲ್ರೆಡಿ ರ್ಯಾಂಕಿಂಗ್ ಗ್ರೂಪ್ಸಲ್ಲಿ ಆಲ್ರೆಡಿ ಇದೆ. ಸೊ ಅದಕ್ಕೆ ನಾನು ಮತ್ತೆ ರ್ಯಾಂಕ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಆಮೇಲೆ ನನಗೆ ಸಜೆಸ್ಟ್ ಮಾಡಿರೋದು 4 ಫ್ಯಾಕ್ಟರ್ಸ್ ಯಾವುದು ಅಂತಂದರೆ ಇದು ರೆಗ್ಯುಲೇಟರಿ ಹೌ ಇಟ್ ಅಫೆಕ್ಟ್ಸ್, ಆಮೇಲೆ ಡೇಟಾ ಪ್ರೈವಸಿ, ವಾಟ್ ಇಸ್ ಯೋರ್ ಒಪಿನಿಯನ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಟ್ರಸ್ಟಿಂಗ್ ಎ ಡಿಜಿಟಲ್ ಪೇಮೆಂಟ್. ಈ ಒಂದು ಇಂಡಿಪೆಂಡೆಂಟ್ ವೇರಿಯಬಲ್ ಇದೆ ಈ ಕ್ವೆಶನು. ಸೊ ನೀವು ನಿಮ್ಮ ಕ್ವೆಶನಲ್ಲಿ ಯಾವುದು ಡಿಪೆಂಡೆಂಟ್ ವೇರಿಯಬಲ್ ಅಂತ ಸಜೆಸ್ಟ್ ಮಾಡಿದೆ, ಯಾವುದು ಇಂಡಿಪೆಂಡೆಂಟ್ ವೇರಿಯಬಲ್ ಸಜೆಸ್ಟ್ ಮಾಡಿದೆ ಅದನ್ನು ನೋಡ್ಕೊಳ್ಬೇಕು. ಸೊ ಇವಾಗ ರ್ಯಾಂಕಿಂಗ್ಸ್ ಕೊಡ್ತಾ ಹೋಗೋಣ. ಸೊ ಈ ಕ್ವೆಶನಲ್ಲಿ ನಾನು ಡೇಟಾ ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಟ್ರಾನ್ಸಾಕ್ಷನ್ಗೆ 1, ಇದಕ್ಕೆ 2, 3, 4, 5. ಸೊ ಈ ಥರ ಇದಿಷ್ಟಕ್ಕೂ 5 ರ್ಯಾಂಕಿಂಗ್ಸ್ ಕೊಡ್ತಾ ಹೋಗಬೇಕು ಇವಾಗ. ಸೊ ಒಂದು ಕಡೆ ನೀವು ನಿಮ್ಮ ಫಾರ್ಮ್ನ ಓಪನ್ ಮಾಡಿ, ಸೊ ಡ್ಯುಯಲ್ ಸ್ಕ್ರೀನ್ ಮಾಡಿಕೊಂಡು ಇನ್ನೊಂದು ಕಡೆ ನೀವು ಎಕ್ಸೆಲ್ ಶೀಟ್ ಏನು ವರ್ಕ್ ಮಾಡ್ತಿರ್ತೀರ ಅದನ್ನು ಓಪನ್ ಮಾಡಿ. ಸೊ ಇವಾಗ ನಾನು ಎಕ್ಸೆಲಲ್ಲಿ ಬಂದು Ctrl+H ಅಂತ ಟೈಪ್ ಮಾಡಿ. ಸೊ Ctrl+H ಅಂತ ಟೈಪ್ ಮಾಡಿದ್ರೆ ನಿಮಗೆ ಫೈಂಡ್ ಆ್ಯಂಡ್ ರೀಪ್ಲೇಸ್ ಅಂತ ಬರುತ್ತೆ. ಸೊ ಇವಾಗ ಏನು ಮಾಡಬೇಕಂತಂದರೆ ಈ ಗೂಗಲ್ ಶೀಟಲ್ಲಿ ಇದನ್ನು ಫಸ್ಟ್ ಒನ್ನ ಕಾಪಿ ಮಾಡಬೇಕು. ಕಾಪಿ ಕೊಟ್ಟು ಎಕ್ಸೆಲಲ್ಲಿ ಇದನ್ನು ಪೇಸ್ಟ್ ಮಾಡಬೇಕು. ಪೇಸ್ಟ್ ಕೊಟ್ಟು ಇದಕ್ಕೆ ಇಲ್ಲಿ ರೀಪ್ಲೇಸ್ ವಿತ್ ಅನ್ನೋ ಪ್ಲೇಸಲ್ಲಿ 1 ಅಂತ ಕೊಟ್ಟು ಇಲ್ಲಿ ರೀಪ್ಲೇಸ್ ಆಲ್ ಅಂತ ಕೊಡಬೇಕು. ಈ ರೀಪ್ಲೇಸ್ ಆಲ್ ಅಂತ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾವ ಕಾಲಮಲ್ಲಿ ಎಡಿಟ್ ಮಾಡಿರ್ತೀರ ಅದು ಹಿಂದೆ ಕಡೆ ಬ್ಯಾಕ್ಗ್ರೌಂಡಲ್ಲಿ ಸೆಲೆಕ್ಟ್ ಆಗಿದೆ ಅಂತ ಒಂದು ಎನ್ಶೋರ್ ಮಾಡಿ. ಆಮೇಲೆ ರೀಪ್ಲೇಸ್ ಆಲ್ ಅಂತ ಕೊಟ್ಟರೆ ಸೊ ನೀವು ಇವಾಗ ನೋಡ್ಬೋದು ಎಲ್ಲೆಲ್ಲಿ ಡೇಟಾ ಆ್ಯಂಡ್ ಪ್ರೈವಸಿ ಇತ್ತು ಅದೆಲ್ಲ 1 ಅಂತ ಕನ್ವರ್ಟ್ ಆಗಿದೆ. ಸೊ ಅದೇ ಥರ ಈ ಸೆಕೆಂಡ್ ಒನ್ಗೂ ಇವಾಗ ನಾವು ಮಾಡಬೇಕು. ಸೊ ಸೆಕೆಂಡ್ ಒನ್ ಕಾಪಿ ಅದನ್ನು ಬಂದು ಎಕ್ಸೆಲಲ್ಲಿ ಪೇಸ್ಟ್ ಮಾಡಬೇಕು. ಸೊ ಪೇಸ್ಟ್ ಕೊಟ್ಟು ಇದಕ್ಕೆ ಇವಾಗ ನಾನು 2 ಅಂತ ಕೊಡ್ತೀನಿ. ಸೊ 2 ಕೊಟ್ಟು ರೀಪ್ಲೇಸ್ ಆಲ್ ಅಂತ ಕೊಟ್ಟರೆ ಇವಾಗ ಎಲ್ಲೆಲ್ಲಿ ರಿಲಯಬಿಲಿಟಿ ಆರ್ ಟ್ರಾನ್ಸಾಕ್ಷನ್ ಸಕ್ಸಸ್ ಇತ್ತು ಅದೆಲ್ಲ 2ಗೆ ಕನ್ವರ್ಟ್ ಆಗಿದೆ. ಸೊ ಅದೇ ಥರ ಈ 5 ಇದಕ್ಕೂ 5 ರ್ಯಾಂಕಿಂಗ್ಸ್ ಕೊಡ್ತಾ ಹೋಗಬೇಕು. ಸೊ ಇವಾಗ ನಾನು ಎಲ್ಲದಕ್ಕೂ 5 ರ್ಯಾಂಕಿಂಗ್ಸ್ ಕೊಟ್ಟಾಗಿದೆ. ಸೊ ನೀವು ಇಲ್ಲಿ ನೋಡ್ಬೋದು ಎಲ್ಲ ನಂದು ಏನೇನು ಲೈಕ್ ವರ್ಡ್ ಫಾರ್ಮಲ್ಲಿ ಇತ್ತು ಅದೆಲ್ಲ ಇವಾಗ ನಂಬರ್ ಫಾರ್ಮ್ ಕನ್ವರ್ಟ್ ಆಗಿದೆ. ಸೊ ಅನಾಲಿಸಿಸ್ಗೆ ಎಲ್ಲ ನೀವು ಏನು ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ ರೆಸ್ಪಾನ್ಸಸ್ ಕಲೆಕ್ಟ್ ಮಾಡಿರ್ತೀರ ಅದೆಲ್ಲ ರ್ಯಾಂಕ್ಸಾಗಿ ಕನ್ವರ್ಟ್ ಆಗಬೇಕು ಬಿಕಾಸ್ ಅದಕ್ಕೆ ಅನಾಲಿಸಿಸ್ ಮಾಡೋದಕ್ಕೆ. ಸೊ ಅದೇ ಥರ ಇವಾಗ ಈ ಕಾಲಮ್ಗೂ ಮಾಡಬೇಕು.
ಸೊ ಈ ಕ್ವೆಶನಲ್ಲಿ ಫಸ್ಟು ನೆಗೆಟಿವಿಂದ ಪಾಸಿಟಿವ್ಗೆ ನೀವು ರ್ಯಾಂಕ್ಸ್ ಕೊಟ್ಟು ಹೋಗಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಾಟ್ ಎಟ್ ಆಲ್ ಟ್ರಾನ್ಸ್ಪರೆಂಟ್ಗೆ 1, ನಾಟ್ ವೆರಿ ಟ್ರಾನ್ಸ್ಪರೆಂಟ್ಗೆ 2, ಸಂವಾಟ್ ಟ್ರಾನ್ಸ್ಪರೆಂಟ್ಗೆ 3, ಎಸ್ ವೆರಿ ಟ್ರಾನ್ಸ್ಪರೆಂಟ್ಗೆ 4. ಸೊ ಈ ಥರ ಇಲ್ಲಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ರ್ಯಾಂಕ್ಸ್ ಕೊಡಬೇಕಂತ ಡಿಸೈಡ್ ಮಾಡಿ. ಸೊ ಎಕ್ಸೆಲ್ಗೆ ಬನ್ನಿ, ಅದೇ ಥರ ಸೇಮ್ Ctrl+H ಟೈಪ್ ಮಾಡಿ. ಸೊ ಇಲ್ಲಿ ನಾಟ್ ಎಟ್ ಆಲ್ ಟ್ರಾನ್ಸ್ಪರೆಂಟ್ಗೆ ರಿಪ್ಲೇಸ್ ವಿತ್ 1 ಅಂತ ಕೊಟ್ಟು ರಿಪ್ಲೇಸ್ ಕೊಟ್ಟರೆ ಅದು ಫುಲ್ ರಿಪ್ಲೇಸ್ ಆಗುತ್ತೆ. ಸೊ ಅದೇ ಥರ ಈ 4 ಆಪ್ಷನ್ಸ್ಗೂ ಇವಾಗ ರ್ಯಾಂಕ್ಸ್ ಕೊಡಬೇಕು. ಸೊ ನೆಕ್ಸ್ಟು ಈ ಕ್ವೆಶನು ಇದರಲ್ಲೂ ಅಷ್ಟೇ ಸ್ಟಾಪ್ ಯೂಸೇಜ್. ಸೊ ನೆಗೆಟಿವಿಂದ ಪಾಸಿಟಿವ್ ಬರಬೇಕು. ಸೊ ಇದನ್ನು ಸ್ಟಾಪ್ ಯೂಸಿಂಗ್ ಪೇಟಿಎಮ್ ಕಂಪ್ಲೀಟ್ಲಿ ಹೀಗೆ 1, 2, 3, 4, 5. ಸೊ ಇದೇ ಥರ ಇಷ್ಟಕ್ಕೂ ಇವಾಗ ಈ ಕಾಲಮ್ಗೆ ರ್ಯಾಂಕಿಂಗ್ಸ್ ಕೊಡಬೇಕು. ಸೊ ನೀವಿಲ್ಲಿ ನೋಡ್ಬೋದು, ನಾನು ಇವಾಗ ಎಲ್ಲದಕ್ಕೂ ಫುಲ್ ರ್ಯಾಂಕ್ಸ್ ಕೊಟ್ಟಾಗಿದೆ, ಎಲ್ಲ ನಂಬರ್ಸ್ ಕನ್ವರ್ಟ್ ಆಗಿದೆ. ಸೊ ಇವಾಗ ಫುಲ್ ಫೈನಲ್ ಟೆಸ್ಟಿಗೆ ಇದನ್ನು ಕಳ್ಸೋಕ್ಕಿಂತ ಮುಂಚೆ ಯು ಹ್ಯಾವ್ ಟು ಮೇಕ್ ಶ್ಯೂರ್. ಇಲ್ಲಿ ನೀವು ನೋಡ್ಬೋದು ಕೆಲವೊಂದು ಗ್ಯಾಪ್ಸ್ ಬಂದುಬಿಟ್ಟಿದೆ. ಇಲ್ಲಿ 38 ಫುಲ್ ಗ್ಯಾಪ್, ಈ ಥರ ಎಲ್ಲೂ ಗ್ಯಾಪ್ ಇರಬಾರ್ದು. ಯು ಶುಡ್ ಮೇಕ್ ಶ್ಯೂರ್ ಇಲ್ಲಿ ಎಲ್ಲೂ ಗ್ಯಾಪ್ ಇಲ್ಲದಿರಂಗೆ ನೀವು ಒಂದು PDF ಕ್ರಿಯೇಟ್ ಮಾಡ್ಬೋದು. ಇವಾಗ ನೀವು ನೋಡ್ಬೋದು ಇಲ್ಲೊಂದು ಬ್ಲ್ಯಾಂಕ್ ಈ ಥರ ಬ್ಲ್ಯಾಂಕ್ಸ್ ಬಂದರೆ ಅದು ಹೈಪೋಥೆಸಿಸ್ ಟೆಸ್ಟಿಂಗ್ಗೆ ಅದು ನಿಮಗೆ ಎರರ್ ಅಂತ ಬಂದುಬಿಡುತ್ತೆ. ಸೊ ಯು ಮೇಕ್ ಶ್ಯೂರ್ ಇಲ್ಲಿ ನೀವು ಫಿಲ್ ಮಾಡಿ, ನೀವು ಯಾವ ಆಪ್ಷನ್ನ ನಿಮಗೆ ರೆಸ್ಪಾನ್ಸಸ್ ಸಿಕ್ಕಿರುತ್ತೆ ಅದ್ರ ಪ್ರಕಾರ ನೀವು ರೆಸ್ಪಾನ್ಸಸ್ನ ಇಲ್ಲಿ ಹೋಗಿ ಶೀಟಲ್ಲಿ ಎಡಿಟ್ ಮಾಡ್ಕೊಳ್ಳಿ. ಇಲ್ಲಿ ಫಿಲ್ ಮಾಡಿ, ಇವಾಗ 3 ಅಂತ ಕೊಟ್ಟು ಎಂಟರ್ ಅಂತ ಕೊಡಿ, ಅಥವಾ ಇಲ್ಲಿ ಯಾವುದಾದ್ರೂ ರೆಸ್ಪಾನ್ಸ್ ನಿಮ್ಗೆ ಏನು ಸಿಕ್ಕಿದೆ ಅದ್ರ ಪ್ರಕಾರ ನೀವು ರೆಸ್ಪಾನ್ಸಸ್ನ ಕರೆಕ್ಟ್ ಮಾಡಿ. ಒಟ್ಟಿನಲ್ಲಿ ಅಲ್ಲಿ ಸ್ಪೇಸ್ ಬ್ಲ್ಯಾಂಕ್ ಇರಬಾರ್ದು ಅಷ್ಟೇ, ಬಿಕಾಸ್ ಆವಾಗ ಹೈಪೋಥೆಸಿಸ್ ಟೆಸ್ಟಿಂಗ್ ಅದಾಗಲ್ಲ. ಸೊ ಇಷ್ಟು ಆದಮೇಲೆ ಫುಲ್ ಗ್ಯಾಪ್ಸ್ನೆಲ್ಲ ಫಿಲ್ ಮಾಡ್ಕೊಳ್ಳಿ. ಸೊ ಗ್ಯಾಪ್ಸ್ ಎಲ್ಲ ಆದಮೇಲೆ ಇದನ್ನು ಫೈಲಲ್ಲಿ ಹೋಗಿ ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ PDF ಗೆ. ಸೊ ಇವಾಗ ನಾನು ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಇದನ್ನು ಒಂದು ಫೈಲ್ಗೆ ಹಾಕ್ಕೊಂಡು. ಸೊ ಮತ್ತೆ ಇವಾಗ ChatGPTಗೆ ಬಂದು ಇಲ್ಲಿ ನೀವು ಫೈಲ್ ಏನು ಕ್ರಿಯೇಟ್ ಮಾಡಿರ್ತೀರ ಅದನ್ನು ಅಪ್ಲೋಡ್ ಮಾಡಿ. ಸೊ ಇಷ್ಟು ಫೈಲ್ನ ಅಪ್ಲೋಡ್ ಮಾಡಿ. ಸೊ ದೀಸ್ ಆರ್ ದ ರೆಸ್ಪಾನ್ಸಸ್ ರಿಸೀವ್ಡ್ ಫ್ರಮ್ ದ ರಿಸರ್ಚ್ ಪೇಪರ್. ಸೊ ಬೇಸ್ಡ್ ಆನ್ ದಿಸ್ ರೆಸ್ಪಾನ್ಸಸ್ ಆಫ್ ಡಿಪೆಂಡೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ವೇರಿಯಬಲ್ ಗಿವ್ ಮಿ ದ ಹೈಪೋಥೆಸಿಸ್ ಟೆಸ್ಟಿಂಗ್ ಅಂತ ನೀವು ಕೊಟ್ಟರೆ ಅದು ನಿಮಗೆ ಹೈಪೋಥೆಸಿಸ್ ಟೆಸ್ಟಿಂಗ್ ಮಾಡುತ್ತೆ. ಏನು ಕೇರ್ಫುಲ್ ಆಗಿರಬೇಕು ಅಂತಂದರೆ, ನೀವು ಪ್ರೀವಿಯಸ್ ಚಾರ್ಟ್ಸ್ ಏನು ಮಾಡಿರ್ತೀರಾ, ಅಂದರೆ ಏನು ಸ್ಟಾರ್ಟಿಂಗಿಂದ ಅಪ್ಲೋಡ್ ಮಾಡಿರ್ತೀರಾ ಅದೇ ಚಾರ್ಟು ನೀವು ಕಂಟಿನ್ಯೂ ಮಾಡಬೇಕು. ಇಲ್ಲ ಅಂತಂದರೆ ChatGPTಗೆ ಅಥವಾ ಜೆಮಿನಿಗೆ ಗೊತ್ತಾಗಲ್ಲ ನೀವು ಯಾವ ಟಾಪಿಕ್ ಬಗ್ಗೆ ಮಾಡ್ತಿದ್ದೀರಾ ಅಂತ. ಸೊ ಇದನ್ನು ಯಾವ ರೆಸ್ಪಾನ್ಸಸ್ನು ಕ್ಲಿಯರ್ ಮಾಡಬೇಡಿ, ಅದೇ ಚಾರ್ಟ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅದ್ರ ಬೇಸಿಸ್ ಮೇಲೆ ಅದು ನಿಮಗೆ ಹೈಪೋಥೆಸಿಸ್ ಟೆಸ್ಟಿಂಗ್ ಮಾಡುತ್ತೆ. ಸೊ ನೀವು ನೋಡ್ಬೋದು ಅದು 3 ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ವೇರಿಯಬಲ್ಸ್ ತೊಗೊಂಡಿದೆ. ಸೊ ಅದ್ರ ಬೇಸಿಸ್ ಮೇಲೆ ನಲ್ ಹೈಪೋಥೆಸಿಸ್ ಮತ್ತು ಈಚ್ ಇಂಡಿಪೆಂಡೆಂಟ್ ವೇರಿಯಬಲ್ಗೆ ನಲ್ ಹೈಪೋಥೆಸಿಸ್ ಮತ್ತು ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಕೊಟ್ಟು ವಿತ್ ಇಂಟರ್ಪ್ರಿಟೇಷನ್ಸ್ ಕೊಟ್ಟಿದೆ. ಸೊ ಇಷ್ಟನ್ನು ನೀವು ಕನ್ಸಿಡರ್ ಮಾಡ್ಬೋದು. ಸೊ ದ್ಯಾಟ್ ನಿಮಗೆ ಈಸಿಯಾಗೆ ಸೊ ಓವರಾಲ್ ಸಮ್ಮರಿ ಹೈಪೋಥೆಸಿಸ್ ಟೆಸ್ಟಿಂಗ್ ರಿಸಲ್ಟ್ಸ್ನ ಸಹ ಅದು ಕೊಟ್ಟಿದೆ. ಲೈಕ್ ಕೀ ಟ್ರಸ್ಟ್ ಫ್ಯಾಕ್ಟರು ಬ್ರ್ಯಾಂಡ್ ಟ್ರಸ್ಟ್ ಮೇಲೆ ಇನ್ಫ್ಲುಯೆನ್ಸ್ ಮಾಡುತ್ತಾ ಇಲ್ವಾ. ಸೊ ನಾನು ಹೇಳಿದೆ ಅಲ್ವಾ, ಡಿಪೆಂಡೆಂಟ್ ವೇರಿಯಬಲು ಹೇಗೆ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಮೇಲೆ ಡಿಪೆಂಡ್ ಆಗುತ್ತಾ ಇಲ್ವಾ ಅಂತ ಹೈಪೋಥೆಸಿಸ್ ಟೆಸ್ಟ್ ಮಾಡೋದೇ ನಾವು ಹೈಪೋಥೆಸಿಸ್ ಟೆಸ್ಟಿಂಗ್ ಅಂತ ಹೇಳೋದು. ಲೈಕ್ ಹೇಗೆ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಮೇಲೆ ಇನ್ಫ್ಲುಯೆನ್ಸ್ ಮಾಡುತ್ತಾ ಇಲ್ವಾ ಅನ್ನೋದೇ ಹೈಪೋಥೆಸಿಸ್ ಟೆಸ್ಟಿಂಗ್. ಸೊ ಅದರ ರಿಸಲ್ಟ್ಸ್ನ ಶಾರ್ಟ್ ಸಮ್ಮರಿಯಾಗಿ ಒಂದು ಟೇಬಲ್ ಸಹ ಅದು ChatGPT ಕೊಡುತ್ತೆ. ಸೊ ಕೀ ಟ್ರಸ್ಟ್ ಫ್ಯಾಕ್ಟರ್ ನನ್ನ ರೆಸ್ಪಾನ್ಸಸ್ ರಿಸೀವ್ ಮಾಡಿರೋ ಪ್ರಕಾರ ಅದು ಸಿಗ್ನಿಫಿಕೆಂಟ್ ರಿಲೇಷನ್ಶಿಪ್ ಇದೆ. ಲೈಕ್ ಟ್ರಸ್ಟ್ ಫ್ಯಾಕ್ಟರ್ಸ್ ಮೇಲೆ ನಾವು ಬ್ರ್ಯಾಂಡ್ ವ್ಯಾಲ್ಯೂನ ಡಿಸೈಡ್ ಮಾಡ್ತೀವಿ, ಮತ್ತು ಟ್ರಾನ್ಸ್ಪರೆನ್ಸಿ ಮತ್ತು ರೆಗ್ಯುಲೇಟರಿ ಇಂಪ್ಯಾಕ್ಟ್ ಹೇಗೆ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಮಾಡುತ್ತಾ ಮಾಡಲ್ವಾ ಅನ್ನೋದೇ ಹೈಪೋಥೆಸಿಸ್ ಟೆಸ್ಟಿಂಗ್. ಸೊ ಎಲ್ಲ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಮಾಡಿದೆ. ಸೊ ಇಟ್ ಇಸ್ ಸಿಗ್ನಿಫಿಕೆಂಟ್ ಅಂತ ಅದು ಓವರಾಲ್ ಇಂಟರ್ಪ್ರಿಟೇಷನ್ ಕೊಟ್ಟಿದೆ. ಸೊ ಹೀಗೆ ನೀವು ಹೈಪೋಥೆಸಿಸ್ ಟೆಸ್ಟಿಂಗ್ ಮಾಡ್ಕೊಳ್ಬೋದು. ಸೊ ಇದರಲ್ಲಿ ನೀವು ಯಾವುದನ್ನು ರಿಸರ್ಚ್ ಪೇಪರಲ್ಲಿ ಲೈಕ್ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಷ್ಟನ್ನು ಮಾತ್ರ ಕಾಪಿ ಕೊಟ್ಟು ಪೇಸ್ಟ್ ಮಾಡ್ಕೊಳ್ಬೋದು ನಿಮ್ಮ ರಿಸರ್ಚ್ ಪೇಪರ್ಸ್ ಮೇಲೆ. ನೀವು ಇನ್ನೂ ಬೇಕಾದರೆ ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಮತ್ತು ನಲ್ ಹೈಪೋಥೆಸಿಸ್ನ ಆಕ್ಸೆಪ್ಟ್ ಮಾಡಬೇಕಾ ಅಥವಾ ವಿ ಫೇಲ್ ಟು ರಿಜೆಕ್ಟ್ ಅನ್ನೋ ಟೇಬಲ್ನ ಸಹ ಬೇಕಾದ್ರೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೋದು. ಸೊ ಇವಾಗ ಹೈಪೋಥೆಸಿಸ್ ಟೆಸ್ಟಿಂಗ್ ನಲ್ ಹೈಪೋಥೆಸಿಸ್ ಆದಮೇಲೆ ನಾವು ಇವಾಗ ಮೆಥಡಾಲಜಿ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಮೆಥಡಾಲಜಿನೂ ಹಾಗೇ. ಸೊ ಇವಾಗ ನೀವು ಎಲ್ಲಿ ಹೈಪೋಥೆಸಿಸ್ ಟೆಸ್ಟಿಂಗ್ ಮತ್ತು ನಲ್ ಹೈಪೋಥೆಸಿಸ್ ಟೆಸ್ಟಿಂಗ್ ಮಾಡಿರ್ತೀರಾ ಅದ್ರ ನೆಕ್ಸ್ಟೇ ಚಾರ್ಟ್ ಕಂಟಿನ್ಯೂ ಮಾಡಿ. ಸೊ ಈ ಬೇಸಿಸ್ ಆಫ್ ದಿಸ್ ಹೈಪೋಥೆಸಿಸ್ ಟೆಸ್ಟಿಂಗು ಅದು ಮೆಥಡಾಲಜಿನ ಫುಲ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ, ಏನು ರಿಸಲ್ಟ್ ಸಿಕ್ಕಿರುತ್ತೆ ಅದರಿಂದ. ಸೊ ಗಿವ್ ಮಿ ದ ಮೆಥಡಾಲಜಿ ಫಾರ್ ಮೈ ರಿಸರ್ಚ್ ಪೇಪರ್ ಅಂತ ಕೊಟ್ಟು ನಿಮ್ಮ ಟಾಪಿಕ್ನ ಅದ್ರ ಮೇಲೆ ಹಾಕಿ ಎಂಟರ್ ಕೊಡಿ. ಸೊ ಅದ್ರ ಬೇಸಿಸ್ ಮೇಲೆ ಅದು ನಿಮಗೆ ವೆಲ್ ಸ್ಟ್ರಕ್ಚರ್ಡ್ ರಿಸರ್ಚ್ ಮೆಥಡಾಲಜಿ ಕೊಡುತ್ತೆ. ಅಂದರೆ ಲೈಕ್ ನೀವು ಏನು ರಿಸರ್ಚ್ ಡಿಸೈನ್ ಮಾಡಿದ್ರಿ, ಆಮೇಲೆ ನಿಮ್ಮ ನೇಚರ್ ಆಫ್ ಸ್ಟಡಿ ಏನು, ನೀವು ಸೋರ್ಸ್ ಆಫ್ ಡೇಟಾ ನೀವು ಏನು ಕಲೆಕ್ಟ್ ಮಾಡಿದ್ರಿ, ಇದೆಲ್ಲ ಅದು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಅಂತಂದರೆ ಬೇಸ್ಡ್ ಆನ್ ದ ಪ್ರೀವಿಯಸ್ ಚಾರ್ಟ್ಸ್ ನೀವು ಏನೇನು ಫೈಲ್ಸ್ ಮತ್ತು ಹೈಪೋಥೆಸಿಸ್ ಟೆಸ್ಟಿಂಗ್ ಮಾಡಿರ್ತೀರಾ ಅದ್ರ ಬೇಸಿಸ್ ಮೇಲೆ ChatGPT ಅಥವಾ ಜೆಮಿನಿ ನಿಮ್ಮ ರಿಸರ್ಚ್ ಮೆಥಡಾಲಜಿನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳುತ್ತೆ. ಮತ್ತು ಸ್ಯಾಂಪಲ್ ಡಿಸೈನ್ ಹೇಗಿತ್ತು, ನಿಮ್ಮ ಟಾರ್ಗೆಟ್ ಪಾಪ್ಯುಲೇಷನ್ ನೀವೆಲ್ಲ ಎಕ್ಸೆಲ್ ಶೀಟ್ನ ಅಪ್ಲೋಡ್ ಮಾಡಿರ್ತೀರಲ್ಲ ಅದ್ರ ಬೇಸಿಸ್ ಮೇಲೆ ಇದು ಟಾರ್ಗೆಟ್ ಪಾಪ್ಯುಲೇಷನ್ ಮತ್ತು ನಿಮ್ಮ ಸ್ಯಾಂಪಲ್ ಸೈಜಸ್ ಎಷ್ಟಿತ್ತು ಅದೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಳುತ್ತೆ. ಮತ್ತು ರಿಸರ್ಚ್ ಇನ್ಸ್ಟ್ರೂಮೆಂಟ್ ನೀವು ಏನೇನು ಯೂಸ್ ಮಾಡಿದ್ರಿ, ಆಮೇಲೆ ವೇರಿಯಬಲ್ಸ್ ಆಫ್ ಸ್ಟಡಿ ಏನು, ಇಂಡಿಪೆಂಡೆಂಟ್ ವೇರಿಯಬಲ್ ಮತ್ತು ಡಿಪೆಂಡೆಂಟ್ ವೇರಿಯಬಲ್ಸ್ ಯಾವುದು, ಸ್ಟಾಟಿಸ್ಟಿಕಲ್ ಟೂಲ್ ನೀವು ಏನು ಯೂಸ್ ಮಾಡಿದ್ರಿ. ಸೊ ಇಲ್ಲೂ ನೀವು ನೋಡ್ಬೋದು ಅದೇ ಎಕ್ಸಾಕ್ಟ್ ಕೊಟ್ಬಿಡುತ್ತೆ. ನೀವು ಸ್ಪಿಯರ್ಮನ್ಸ್ ರ್ಯಾಂಕ್ ಕೊರಿಲೇಷನ್ ಅಂತ ನೀವು ಟೈಪ್ ಮಾಡಿ ಅದರಲ್ಲಿ ಹೈಪೋಥೆಸಿಸ್ ಟೆಸ್ಟಿಂಗ್ ಮಾಡಿದ್ರಿ ಅಲ್ವಾ. ಸೊ ಅದ್ರ ಬೇಸಿಸ್ ಮೇಲೆ ಸ್ಟಾಟಿಸ್ಟಿಕಲ್ ಟೂಲ್ ನೀವು ಏನು ಯೂಸ್ ಮಾಡಿದ್ರಿ ಅದು ಬರುತ್ತೆ. ಆಮೇಲೆ ಟ್ಯಾಬ್ಯುಲೇಷನ್ ಆ್ಯಂಡ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೀವು ಎಕ್ಸ್ಟ್ರಾಕ್ಟ್ ಮಾಡಿದ್ರಿ ಅಲ್ವಾ ಎಕ್ಸೆಲಿಂದ. ಸೊ ಅದನ್ನು ಸಹ ಅದು ಕ್ಲಿಯರ್ ಕಟ್ಟಾಗಿ ಕೊಡುತ್ತೆ. ಆಮೇಲೆ ಹೈಪೋಥೆಸಿಸ್ ಟೆಸ್ಟಿಂಗ್ ಮಾಡಬೇಕಾದ್ರೆ ನೀವು ನಲ್ ಹೈಪೋಥೆಸಿಸ್ದು ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ನೀವು ಎಷ್ಟು ಕೊಟ್ಟಿದ್ರಿ ಅದನ್ನು ಸಹ ತೋರಿಸುತ್ತೆ. ನೀವು ಬೇಕಾದರೆ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ನ ನೀವು ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಬೋದು ಬೇಸ್ಡ್ ಆನ್ ಯೋರ್ ಪ್ರಿಫರೆನ್ಸ್. ಅಥವಾ ನೀವು ಎಷ್ಟು ಕೆಲವರು ಇದನ್ನು 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಡಿಸೈಡ್ ಮಾಡ್ತಾರೆ. ಸೊ ಯೂಶಲಿ ಮೋಸ್ಟ್ ಆಫ್ ದ ಸ್ಟಾಟಿಸ್ಟಿಕಲ್ ಟೂಲ್ಸಲ್ಲಿ ನಾವು ಯೂಸ್ ಮಾಡೋದು 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ನಿಮ್ಗೆ ಸ್ಪೆಸಿಫಿಕ್ ಆಗಿ ಬೇಕಂದರೆ ನೀವು ಅದನ್ನು ಸ್ಪೆಸಿಫೈ ಮಾಡ್ಬೋದು. ಅದು ಎಕ್ಸಾಕ್ಟಾಗಿ ನಿಮಗೆ ಮೆಥಡಾಲಜಿ ಕೊಡುತ್ತೆ, ಮತ್ತು ಪೀರಿಯಡ್ ಆಫ್ ಸ್ಟಡಿ ಮತ್ತು ಎಥಿಕಲ್ ಕನ್ಸಿಡರೇಷನ್ಸ್. ಸೊ ಇಷ್ಟು ನಮಗೆ ಮೆಥಡಾಲಜಿಲಿ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಸೊ ಇಷ್ಟನ್ನು ಮತ್ತೆ ಇವಾಗ ಹ್ಯೂಮನೈಸ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಇವಾಗ ನಾವು ಮೆಥಡಾಲಜಿ ಸ್ಟೆಪ್ನ ಮುಗಿಸಿದ್ದೀವಿ. ನೆಕ್ಸ್ಟ್ ಬಂದು ಡೇಟಾ ಪ್ರೆಸೆಂಟೇಷನ್. ಸೊ ಡೇಟಾ ಪ್ರೆಸೆಂಟೇಷನ್ಗೆ ಸ್ವಲ್ಪ ವರ್ಕ್ ಇದೆ. ಏನು ಮಾಡಬೇಕಂತಂದರೆ ಸೊ ನೀವು ಏನು ರೆಸ್ಪಾನ್ಸಸ್ ಕಲೆಕ್ಟ್ ಮಾಡಿರ್ತೀರಾ ಅದು ಇಲ್ಲಿ ಲೈಕ್ ಚಾರ್ಟ್ ಫಾರ್ಮಲ್ಲಿ ಬಂದಿರುತ್ತೆ ನಿಮಗೆ ರೆಸ್ಪಾನ್ಸಸ್ಸು. ಸೊ ಇಷ್ಟು ಚಾರ್ಟ್ನ ನೀವು ಇವಾಗ ಕಾಪಿ ಮಾಡಿ ಒಂದು ವರ್ಡ್ ಡಾಕ್ಯುಮೆಂಟ್ಗೆ ಹಾಕ್ಕೊಳ್ಬೇಕು.
ಸೊ ಇವಾಗ ನಾನು ನಿಮಗೆ ಒಂದು ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಜಿಮೇಲ್ಸ್ ನೀವು ಏನೇನು ಕಲೆಕ್ಟ್ ಮಾಡಿರ್ತೀರಾ ಅದನ್ನೆಲ್ಲ ಏನು ಕಾಪಿ ಮಾಡಬೇಡಿ. ಲೈಕ್ ಏನು ರೆಸ್ಪಾನ್ಸಸ್ ನೀವು ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡಿರ್ತೀರಲ್ಲ ಅದನ್ನು ಮಾತ್ರ ಇಲ್ಲಿ ಕಾಪಿ ಅಂತ ಇರುತ್ತೆ, ಅದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಕೊಟ್ಟು ವರ್ಡ್ ಓಪನ್ ಮಾಡಿಕೊಂಡು ಇಲ್ಲಿ ಅದನ್ನು ಪೇಸ್ಟ್ ಕೊಡಿ. ಸೊ ಇದೇ ಥರ ಎಲ್ಲ ಚಾಟ್ಸ್ನು ನೀವು ಕಾಪಿ ಕೊಟ್ಟು ಪೇಸ್ಟ್ ಮಾಡ್ಕೊಳ್ಬೇಕು, ಒಂದು ವರ್ಡ್ ಡಾಕ್ಯುಮೆಂಟ್ ಮಾಡ್ಕೊಳ್ಬೇಕು ಅದನ್ನು. ಸೊ ಇವಾಗ ಇಷ್ಟೂ ಸ್ಕ್ರೀನ್ ಸ್ಪ್ಲಿಟ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಕಾಪಿ ಕೊಟ್ಟು ಪೇಸ್ಟ್ ಕೊಡೋಕೆ ಈಸಿ ಆಗುತ್ತೆ. ಸೊ ಇಷ್ಟು ಚಾಟ್ಸ್ನು ನಾನು ಇವಾಗ ಒಂದು ವರ್ಡ್ ಫಾರ್ಮಲ್ಲಿ ಇಷ್ಟು ಚಾಟ್ಸ್ನು ಕಾಪಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಒಂದು ಡಾಕ್ಯುಮೆಂಟ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ಮಾಡಿ ಇದನ್ನು ಇವಾಗ ಚಾಟ್‌ಜಿಪಿಟಿಗೆ ಈ ಫುಲ್ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು. ಸೊ ಇವಾಗ ಈ ಡಾಕ್ಯುಮೆಂಟ್ನ ಮತ್ತೆ ಚಾಟ್‌ಜಿಪಿಟಿನಲ್ಲಿ ಅಪ್ಲೋಡ್ ಕೊಟ್ಟು ದೀಸ್ ಆರ್ ದ ರೆಸ್ಪಾನ್ಸಸ್ ರಿಸೀವ್ಡ್ ಆನ್ ಮೈ ರಿಸರ್ಚ್ ಬೇಸ್ಡ್ ಆನ್ ದಿಸ್ ಗಿವ್ ಮಿ ದ ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತ ಕೊಟ್ಟು ಎಂಟರ್ ಕೊಟ್ಟರೆ ನಿಮಗೆ ಅದು ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ದ ಓವರ್ ಆಲ್ ಚಾರ್ಟ್ ನೀವು ಏನು ರೆಸ್ಪಾನ್ಸಸ್ ರಿಸೀವ್ ಮಾಡಿರ್ತೀರಾ ಅದ್ರ ಬೇಸಿಸ್ ಮೇಲೆ ಒಂದೊಂದು ಚಾರ್ಟ್ ಮೇಲೂ ಅದು ಇಂಟರ್ಪ್ರಿಟೇಷನ್ ಕೊಟ್ಟು ಓವರ್ ಆಲ್ ಇಂಟರ್ಪ್ರಿಟೇಷನ್ಸ್ ಕೊಟ್ಟಿರುತ್ತೆ. ಸೊ ಅದು ಬೇಕಾದರೆ ಒಂದೊಂದು ಚಾರ್ಟ್ ಮೇಲೂ ಸಹ ಇಂಟರ್ಪ್ರಿಟೇಷನ್ ಕೊಟ್ಟಿರುತ್ತೆ. ನೀವು ಬೇಕಾದರೆ ಒಂದು ಚಾರ್ಟ್ ಕೊಟ್ಟು ಪೇಸ್ಟ್ ಕೊಟ್ಟು ಈ ಅನಾಲಿಸಿಸ್ನ ಅಲ್ಲಿ ಪೇಸ್ಟ್ ಮಾಡ್ಕೊಳ್ಬೋದು ಇಂಟರ್ಪ್ರಿಟೇಷನ್ಸ್ನ, ಅಥವಾ ಬೇಕಾದರೆ ಓವರ್ ಆಲ್ ಸಮ್ಮರಿ ಆಫ್ ದ ಇಂಟರ್ಪ್ರಿಟೇಷನ್ ಬೇಕಂತಂದರೆ ನೀವು ಅದು ಸಹ ಮಾಡ್ಕೊಳ್ಬೋದು. ಸೊ ನನಗೆ ಇವಾಗ ಓವರ್ ಆಲ್ ಸಮ್ಮರಿ ಇಂಟರ್ಪ್ರಿಟೇಷನ್, ಸೊ ಇವಾಗ ನನಗೆ ಸ್ಪೆಸಿಫಿಕ್ ಆಗಿ ರಿಲೇಷನ್ಶಿಪ್ ಬಿಟ್ವೀನ್ ದ ಟ್ರಸ್ಟ್ ಫ್ಯಾಕ್ಟರ್ಸ್ ಆ್ಯಂಡ್ ಬ್ರ್ಯಾಂಡ್ ಟ್ರಸ್ಟ್ ಈ ಥರ ಬೇಡ ನನಗೆ. ಸೊ ಫುಲ್ ಓವರ್ ಆಲ್ ಸಮ್ಮರಿ ಆಫ್ ದ ಇಂಟರ್ಪ್ರಿಟೇಷನ್ ಬೇಕು. ಸೊ ಅದು ಬೇಕಂತಂದರೆ ಸೊ ನಾನು ಅದನ್ನು ಪ್ರಾಂಪ್ಟ್ ಕೊಡ್ತೀನಿ. ಸೊ ಅದು ಇವಾಗ ನನಗೆ ಓವರ್ ಆಲ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಪ್ಯಾರಾಗ್ರಾಫಲ್ಲಿ ಕೊಡು ಅಂತ ಹೇಳಿದೆ. ಸೊ ಈ ಓವರ್ ಆಲ್ ಏನು ಇಂಟರ್ಪ್ರಿಟೇಷನ್ ತೆಗೆದಿದೆ ಅದನ್ನು ಲೈಕ್ ಐ ಹ್ಯಾವ್ ಕನ್ಸೈಸ್ ಇಟ್ಟು ಒನ್ ಪ್ಯಾರಾಗ್ರಾಫ್. ಸೊ ಇದನ್ನು ಮತ್ತೆ ಹ್ಯೂಮನೈಸ್ ಮಾಡಿ ಕಾಪಿ ಕೊಟ್ಟು ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಇವಾಗ ನಾನು ಡೇಟಾ ಇಂಟರ್ಪ್ರಿಟೇಷನ್ ಅಂತ ಕೊಟ್ಟು ಸೊ ಓವರ್ ಆಲ್ ಚಾರ್ಟ್ಸ್ ನಾನು ಏನೇನು ಕಲೆಕ್ಟ್ ಮಾಡಿದ್ದೆ ರೆಸ್ಪಾನ್ಸಸ್ಸಿಂದ ಅದನ್ನು ಪೇಸ್ಟ್ ಕೊಟ್ಟು, ಆಮೇಲೆ ನಾವು ಚಾಟ್‌ಜಿಪಿಟಿನಲ್ಲಿ ಏನೇನು ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ತೆಗೆದಿದ್ವಿ ಅದನ್ನು ಹ್ಯೂಮನೈಸ್ ಮಾಡಿ ಆಮೇಲೆ ಪೇಸ್ಟ್ ಕೊಟ್ಟಿದ್ದೀನಿ. ಸೊ ಇದು ಡೇಟಾ ಪ್ರೆಸೆಂಟೇಷನ್ ಆಯಿತು. ನೆಕ್ಸ್ಟು ಡೇಟಾ ಇಂಟರ್ಪ್ರಿಟೇಷನ್ ಅಥವಾ ಡೇಟಾ ಅನಾಲಿಸಿಸ್. ಸೊ ಇವಾಗ ಡೇಟಾ ಅನಾಲಿಸಿಸಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ನೀವು ಏನು ನಲ್ ಹೈಪೋಥೆಸಿಸ್ ಮತ್ತು ಆಲ್ಟರ್ನೇಟಿವ್ ಹೈಪೋಥೆಸಿಸ್ ತೆಗೆದಿರ್ತೀರಾ ಅದನ್ನು ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ನಾವು ಫಸ್ಟ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಮತ್ತು ವೇರಿಯಬಲ್ಸ್ ಹಾಕಿ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಈ ಫೈಲ್ ಅಪ್ಲೋಡ್ ಮಾಡಿರ್ತೀವಲ್ಲ ಅವಾಗ ಸಿಕ್ಕಿರುತ್ತಲ್ಲ ಔಟ್ಪುಟ್ಟು, ಅದನ್ನು ಇವಾಗ ನಾವು ಇನ್ಕ್ಲೂಡ್ ಮಾಡಬೇಕು. ಸೊ ನೀವು ಏನು ಸ್ಟ್ಯಾಟಿಸ್ಟಿಕಲ್ ಟೂಲ್ ಯೂಸ್ ಮಾಡಿದ್ದೀರಾ ಮತ್ತು ಹೈಪೋಥೆಸಿಸ್ ಟೆಸ್ಟಿಂಗಲ್ಲಿ ನಿಮ್ಮ ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಏನು ಬಂತು ಓವರಾಲು ಅದು, ಮತ್ತು ಲಾಸ್ಟಲ್ಲಿ ಹೈಪೋಥೆಸಿಸ್ ಟೆಸ್ಟಿಂಗ್ ರಿಸಲ್ಟ್ಸ್ ಏನು ಬಂತು ಮತ್ತು ಓವರಾಲ್ ಇನ್ಫರೆನ್ಸ್ ಏನು ಬಂದಿರುತ್ತಲ್ಲ ಅದನ್ನು ನಾವು ಇವಾಗ ವರ್ಡ್ಗೆ ಇಷ್ಟನ್ನು ಹಾಕಿ ಪೇಸ್ಟ್ ಕೊಟ್ಟು ಇದನ್ನು ನೀಟಾಗಿ ಅಲೈನ್ ಮಾಡಬೇಕು ಡಾಕ್ಯುಮೆಂಟಲ್ಲಿ. ಸೊ ಇಲ್ಲಿ ನೀವು ಕೊಟ್ಟಾಗ ಇಲ್ಲಿ ಹ್ಯೂಮನೈಸ್ ಅಂತ ಬಂದಿರುತ್ತೆ. ಸೊ ಅದನ್ನೆಲ್ಲ ಡಿಲೀಟ್ ಮಾಡಿ ಸೊ ದಟ್ 100% ಗೊತ್ತಾಗುತ್ತೆ ನೀವು ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಿರೋದು ಬೇರೆ ಕಡೆಯಿಂದ ಅಂತ. ಸೊ ಅದನ್ನೆಲ್ಲ ಡಿಲೀಟ್ ಕೊಟ್ಟರೆ ಸೊ ನಿಮಗೆ ಹೈಪೋಥೆಸಿಸ್ ಟೆಸ್ಟಿಂಗ್ ಮತ್ತು ಡೇಟಾ ಇಂಟರ್ಪ್ರಿಟೇಷನ್ ಸಿಗುತ್ತೆ. ಸೊ ನಿಮಗೆ ಈ ಥರ ಟೇಬಲ್ಸ್ ಏನೇನು ಕೊಟ್ಟಿರುತ್ತೆ ಅದನ್ನು ಯೂಶಲಿ ಹಾಕಿದ್ರೆ ನೀವು ಅಲ್ಲಿ ಮಾರ್ಜಿನ್ ಸೆಟ್ ಮಾಡಬೇಕು. ಅಥವಾ ನಿಮಗೆ ಇನ್ನೂ ಒಂದು ಏನು ಮಾಡ್ಬೋದು ಅಂತಂದರೆ ಸೊ ದಟ್ ನೀವು ಚಾಟ್‌ಜಿಪಿಟಿ ಅಥವಾ ಜೆಮಿನಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು ಗೊತ್ತಾಗಬಾರ್ದು ಅಂತಂದರೆ ಇದನ್ನು ಇಲ್ಲಿ ಕಾಪಿ ಅಂತ ಬಂದಿರುತ್ತಲ್ವ ಇದನ್ನು ಕಾಪಿ ಕೊಟ್ಟು ಪೇಸ್ಟ್ ಟು ಎಕ್ಸೆಲ್. ಸೊ ಇದನ್ನು ಕಾಪಿ ಕೊಟ್ಟು ಎಕ್ಸೆಲ್ಗೆ ಪೇಸ್ಟ್ ಮಾಡಿ ಎಕ್ಸೆಲಿಂದ ತೊಗೊಂಡಿರೋದನ್ನ ನೀವು ರಿಸರ್ಚ್ ಪೇಪರ್ಗೆ ಹಾಕಿದ್ರೆ ಅದು ಅಷ್ಟೊಂದು ಗೊತ್ತಾಗಲ್ಲ ಲೈಕ್ ಅದು ಜನರೇಟೆಡ್ ಮಾಡಿರೋದು ಅಂತ. ಅಥವಾ ನೀವು ಇಲ್ಲಿ ಕಾಪಿ ಕೊಟ್ಟು ಡಾಕ್ಯುಮೆಂಟಲ್ಲಿ ಪೇಸ್ಟ್ ಕೊಟ್ಟು ಅದಕ್ಕೆ ಟೇಬಲ್ ಹಾಕಿ ಅಲೈನ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಅದು ಕೊಟ್ಟಾಗ ಅದು ಈ ಥರ ಬರುತ್ತೆ. ಸೊ ಇದಕ್ಕೆ ನೀವು ಟೇಬಲ್ ಅಲೈನ್ ಮಾಡ್ಬೋದು ಅಥವಾ ಎಕ್ಸೆಲ್ಗೆ ಹೋಗಿ ಟೇಬಲ್ ಕ್ರಿಯೇಟ್ ಮಾಡಿ ಅದನ್ನು ತಂದು ಇಲ್ಲಿ ಪೇಸ್ಟ್ ಮಾಡ್ಬೋದು. ನಾನು ಅದನ್ನು ಇಲ್ಲೇ ಪೇಸ್ಟ್ ಕೊಟ್ಟು ಇದಕ್ಕೆ ಟೇಬಲ್ ಅಲೈನ್ ಮಾಡ್ತಿದ್ದೀನಿ. ಅದನ್ನು ಹೇಗೆ ಅಲೈನ್ ಮಾಡೋದು ಅಂತಂದರೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಯಾವುದಾದ್ರೂ ಕಾಲಮ್ ಮೇಲೆ ಇಲ್ಲಿ 4 ಡಾಟ್ಸ್ ತೋರಿಸಿರ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಟೇಬಲ್ ಬಾರ್ಡರ್ಸ್ ಅಂತ ಸಿಗುತ್ತೆ. ಟೇಬಲ್ ಬಾರ್ಡರ್ಸ್ಗೆ ಹೋಗಿ ನಿಮಗೆ ಯಾವುದಕ್ಕೆ ಬೇಕು ಅದಕ್ಕೆ ಈ ಥರ ಟೇಬಲ್ ಬಾರ್ಡರ್ಸ್ ಒಂದೊಂದು ಇದಕ್ಕೂ ಹೋಗಿ ನೀವು ಟೇಬಲ್ ಬಾರ್ಡರ್ಸ್ನ ಅಲೈನ್ ಮಾಡ್ಬೋದು. ಸೊ ಇಷ್ಟು ಡೇಟಾ ಅನಾಲಿಸಿಸ್ ಮಾಡಿದ್ರೆ ಆಲ್ಮೋಸ್ಟ್ ಯೋರ್ ರಿಸರ್ಚ್ ಪೇಪರ್ ಇಸ್ ಕನ್ಕ್ಲೂಡೆಡ್ ಅಂತ. ಬಟ್ ಲಾಸ್ಟಲ್ಲಿ ನೀವು ಫ್ಯೂಚರ್ಸ್ ಕೀ ಫೈಂಡಿಂಗ್ಸ್ ಆ್ಯಂಡ್ ಡಿಸ್ಕಷನ್ಸ್ ಹಾಕಂದ್ರೆ ಹಾಕ್ಬೋದು ಅಥವಾ ಇಲ್ಲ ಇಟ್ಸ್ ಯೋರ್ ವಿಶ್. ನೀವು ಎಲ್ಲಿ ಪಬ್ಲಿಷ್ ಮಾಡ್ತೀರಾ ಅಥವಾ ಏನು ನಿಮಗೆ ಫಾರ್ಮ್ಯಾಟ್ ಕೊಟ್ಟಿರ್ತಾರೆ ಅದನ್ನು ನೀವು ಹಾಕೊಳ್ಬೋದು. ಅದಾದಮೇಲೆ ಕೀ ಫೈಂಡಿಂಗ್ಸ್ ಮತ್ತು ಫ್ಯೂಚರ್ ಸ್ಕೋಪ್ ಆಫ್ ದ ಸ್ಟಡಿ. ನೆಕ್ಸ್ಟ್ ನಿಮ್ಮ ರಿಸರ್ಚ್ ಪೇಪರ್ನ ಬೇರೆ ಯಾರಾದರೂ ರೆಫರ್ ಮಾಡ್ತೀರಾ ಅವ್ರಿಗೆ ಇನ್ನೂ ಏನು ರಿಸರ್ಚ್ ಗ್ಯಾಪ್ ಇರುತ್ತೆ ಅಥವಾ ನಿಮ್ಮ ಲಿಮಿಟೇಷನ್ಸ್ ಏನೋ ನಿಮ್ಮ ರಿಸರ್ಚ್ ಪೇಪರಲ್ಲಿ ಅದನ್ನು ಕೊಟ್ಟು ಕನ್ಕ್ಲೂಷನ್ ಕೊಟ್ಟರೆ ನಿಮ್ಮ ರಿಸರ್ಚ್ ಪೇಪರ್ ಕಂಪ್ಲೀಟ್ ಆಗುತ್ತೆ. ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಏನಿಲ್ಲ, ನೆಕ್ಸ್ಟ್ ಕೀ ಫೈಂಡಿಂಗ್ಸ್ ಆಫ್ ದ ಸ್ಟಡಿ, ಲಿಮಿಟೇಷನ್ಸ್ ಆಫ್ ದ ಸ್ಟಡಿ ಮತ್ತು ಫ್ಯೂಚರ್ ಸ್ಕೋಪ್ ಆಫ್ ದ ಸ್ಟಡಿ ಮತ್ತು ಕನ್ಕ್ಲೂಷನ್ ಇದಿಷ್ಟು ನಾನು ರಿಸರ್ಚ್ ಪೇಪರ್ ಕೊಡು ವಿತ್ ಸಪ್ರೇಟ್ ಹೆಡ್ಡಿಂಗ್ಸ್ ಅಂತ ಕೊಟ್ಟರೆ ಅದೇ ನೀಟಾಗಿ ಕೊಡುತ್ತೆ. ಇದನ್ನು ಮತ್ತೆ ಹ್ಯೂಮನೈಸ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಇದನ್ನು ಹ್ಯೂಮನೈಸ್ ಮಾಡಿ ಪೇಸ್ಟ್ ಕೊಟ್ಟಿದ್ದೀನಿ. ಸೊ ಇಷ್ಟು ಆಯಿತು. ನೆಕ್ಸ್ಟ್ ಲಾಸ್ಟ್ ಪಾರ್ಟ್ ಆಫ್ ರಿಸರ್ಚ್ ಪೇಪರ್ ದಟ್ ಇಸ್ ರೆಫರೆನ್ಸಸ್. ಸೊ ರೆಫರೆನ್ಸಸ್ಗೆ ನೀವು ಏನು ಮಾಡಬೇಕಂತಂದರೆ ಲಿಟ್ರೇಚರ್ ರಿವ್ಯೂನಲ್ಲಿ ನೀವು ತೆಗೆದಿರ್ತೀರಲ್ವ ಅದರಲ್ಲಿ ನಾನು ಪ್ರಾಂಪ್ಟ್ ಕೊಟ್ಟಿದ್ದೆ ಲೈಕ್ APA ಫಾರ್ಮೆಟಲ್ಲಿ ನನಗೆ ಬೇಕಾಗಿದ್ದ ಫಾರ್ಮೆಟು. ಸೊ ನಿಮಗೆ ನೀವು ಎಲ್ಲಿ ಪಬ್ಲಿಷ್ ಮಾಡಬೇಕಂತ ಇರ್ತೀರಾ ಅವರು ರೆಫರೆನ್ಸಸ್ ಯಾವ ಫಾರ್ಮಲ್ಲಿ ಇರಬೇಕಂತ ಸಜೆಸ್ಟ್ ಮಾಡ್ತಾರೆ. ಆ ಫಾರ್ಮಲ್ಲಿ ನೀವು ಕೇಳಿದ್ರೆ ಅದು ಸೇಮ್ ಫಾರ್ಮೆಟಲ್ಲಿ ಕೊಡುತ್ತೆ ಚಾಟ್‌ಜಿಪಿಟಿ. ಸೊ ನನಗೆ APA ಫಾರ್ಮೆಟಲ್ಲಿ ಬೇಕಾಗಿತ್ತು. ಸೊ ಅದ್ರ ಪ್ರಕಾರ ಕೊಟ್ಟಿದೆ. ಸೊ ಈ ಥರ ಒಂದೊಂದನ್ನೇ ರೆಫರೆನ್ಸಸ್ ನೀವು ಲಿಟ್ರೇಚರ್ ರಿವ್ಯೂ ಏನು ಮಾಡಿರ್ತೀರಲ್ಲ ಅದ್ರದ್ದು ರೆಫರೆನ್ಸಸ್ ಏನು ಕೊಟ್ಟಿರುತ್ತೆ ಆ ರೆಫರೆನ್ಸಸ್ನ ನೀವು ಓವರಾಲ್ ಕೊಡಬೇಕು. ಸೊ ಒಂದೊಂದೇ ಲಿಟ್ರೇಚರ್ ರಿವ್ಯೂದು ಕಾಪಿ ಕೊಟ್ಟು ಪೇಸ್ಟ್ ಕೊಡಬೇಕು. ಸೊ ನಾನು 10 ಲಿಟ್ರೇಚರ್ ರಿವ್ಯೂ ಮಾಡಿದ್ದೀನಿ ಅದ್ರದ್ದು ರೆಫರೆನ್ಸಸ್ನ ನಾನು ಇವಾಗ ಇಲ್ಲಿ ಕಾಪಿ ಕೊಟ್ಟು ಚಾಟ್‌ಜಿಪಿಟಿನಲ್ಲಿ ಡಾಕ್ಯುಮೆಂಟಲ್ಲಿ ನಾನು ಯಾವ್ದ್ರಲ್ಲಿ ಪ್ರಿಪೇರ್ ಮಾಡ್ತೀನಿ ಅಲ್ಲಿ ಪೇಸ್ಟ್ ಕೊಡ್ತೀನಿ. ಸೊ ದಟ್ಸ್ ಇಟ್. ರೆಫರೆನ್ಸಸ್ನ APA ಫಾರ್ಮೆಟಲ್ಲಿ ನೀವು ಲಿಟ್ರೇಚರ್ ರಿವ್ಯೂ ಏನೇನು ರೆಫರೆನ್ಸ್ ಮಾಡಿದ್ದೀರಾ ಅಷ್ಟನ್ನು ಕೊಟ್ಟು ಪೇಸ್ಟ್ ಕೊಟ್ಟರೆ ರೆಫರೆನ್ಸಸ್ ರೆಡಿ ಆಗುತ್ತೆ. ಸೊ ಇಷ್ಟು ಕಂಟೆಂಟ್ಸ್ನ ನಾವು ಇವತ್ತು ಕವರ್ ಮಾಡಿದ್ದೀವಿ ರಿಸರ್ಚ್ ಪೇಪರಲ್ಲಿ. ಸೊ ಏನಿಲ್ಲ, ಈಸಿ ಆಗುತ್ತೆ. AI ಟೂಲ್ಸ್ ಇದ್ದರೆ ವಿತಿನ್ 2 hours ನೀವು ಮಾಡ್ಬೋದು. ಸ್ವಲ್ಪ ನಿಮಗೆ ಟೈಮ್ ಕನ್ಸ್ಯೂಮ್ ಆಗೋದಂದ್ರೆ ಮೆಥಡಾಲಜಿ, ಅಲ್ಲಿ ಹೈಪೋಥೆಸಿಸ್ ಟೆಸ್ಟಿಂಗ್, ಡೇಟಾ ಪ್ರೆಸೆಂಟೇಷನ್, ಡೇಟಾ ಅನಾಲಿಸಿಸ್. ಸೊ ಇದು 3 ಪ್ಲಸ್ ಲಿಟ್ರೇಚರ್ ರಿವ್ಯೂ ಇದಿಷ್ಟು ಸ್ವಲ್ಪ ಮಾಡ್ಕೊಂಡಿಟ್ಕೊಂಡ್ರೆ ರಿಸರ್ಚ್ ಪೇಪರ್ ವಿಲ್ ಬಿ ಈಸಿ. ಆ್ಯಂಡ್ ಒಂದು ರಿಸರ್ಚ್ ಪೇಪರ್ ನಿಮ್ಗೆ ಹೇಗೆ ಮಾಡೋದಂತ ಗೊತ್ತಾದರೆ ಸಾಕು, ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಲೈಕ್ ಬೇಗ ಮಾಡ್ಕೊಳ್ಬೋದು ನೆಕ್ಸ್ಟ್ ರಿಸರ್ಚ್ ಪೇಪರ್ಸ್.
ಸೊ ಫೈನಲಿ ಇಟ್ಸ್ ಡನ್. ಸೊ ಅಬ್ಸ್ಟ್ರಾಕ್ಟ್ ನೀವು ಏನೇನು ಹಾಕಿರ್ತೀರಾ ಅದನ್ನು ಹೆಡ್ಡಿಂಗ್ಸ್ ಅಂತ ಕೊಟ್ಟರೆ ಇಲ್ಲಿ ನ್ಯಾವಿಗೇಷನ್ ತೋರಿಸುತ್ತೆ ನೀವು ಏನೇನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀರಾ ಅಂತ. ಸೊ ಇದು ತೋರಿಸಿದ್ರೆ ಲೈಕ್ ಲಿಟ್ರೇಚರ್ ರಿವ್ಯೂನಲ್ಲಿ ಎಷ್ಟು ಲಿಟ್ರೇಚರ್ ರಿವ್ಯೂ ಮಾಡಿದ್ದೀರಾ ಅಂತ ತೋರಿಸುತ್ತೆ. ಲೈಕ್ ವೈಸ್ ರಿಸರ್ಚ್ ಮೆಥಡಾಲಜಿಲಿ ಏನೇನು ಹೆಡ್ಡಿಂಗ್ಸ್ ಇನ್ಕ್ಲೂಡ್ ಆಗಿದೆ. ದೆನ್ ಡೇಟಾ ಅನಾಲಿಸಿಸ್, ಅದರಲ್ಲಿ ನಾವು ಹೈಪೋಥೆಸಿಸ್ ಟೆಸ್ಟಿಂಗು, ಮಲ್ಟಿ ರಿಗ್ರೆಷನು ಏನು ಮಾಡಿದ್ವಿ ಅದು ತೋರಿಸುತ್ತೆ. ನೆಕ್ಸ್ಟ್ ಫೈಂಡಿಂಗ್ಸ್ ಅಲ್ಲೂ ಅಷ್ಟೇ. ಸೊ 10 ಫೈಂಡಿಂಗ್ಸ್ ಇನ್ಕ್ಲೂಡ್ ಮಾಡಿದ್ವಿ. ಸೊ 10 ಫೈಂಡಿಂಗ್ಸ್ ಇನ್ಕ್ಲೂಡ್ ಮಾಡಿದೆ. ಸೊ ದ್ಯಾಟ್ಸ್ ಇಟ್, ಯೋರ್ ರಿಸರ್ಚ್ ಪೇಪರ್ ಇಸ್ ಡನ್. ಸೊ ಒಂದ್ಸತಿ ಫುಲ್ ಸ್ಕ್ರಾಲ್ ಮಾಡಿ ನೋಡೋಣ ಹೇಗೆ ಬಂದಿದೆ ರಿಸರ್ಚ್ ಪೇಪರ್ ಅಂತ. ಸೊ ಇಟ್ಸ್ ಡನ್. ಡೇಟಾ ಪ್ರೆಸೆಂಟೇಷನ್ ಒಂದೊಂದು ಆದಮೇಲೂ ಒಂದೊಂದು ಇಂಟರ್ಪ್ರಿಟೇಷನ್ ಕೊಡ್ಬೋದು ಅಥವಾ ಓವರಾಲು ಕೊಡ್ಬೋದು. ಸೊ ಅನಾಲಿಸಿಸ್, ಹೈಪೋಥೆಸಿಸ್ ಟೆಸ್ಟಿಂಗ್, ಮತ್ತು ಕೀ ಫೈಂಡಿಂಗ್ಸ್, ಲಿಮಿಟೇಷನ್ಸ್, ಫ್ಯೂಚರ್ ಸ್ಕೋಪ್, ಕನ್ಕ್ಲೂಷನ್ ಆ್ಯಂಡ್ ರೆಫರೆನ್ಸಸ್. ಸೊ ದ್ಯಾಟ್ಸ್ ಇಟ್. ವಿತಿನ್ 2 ಅವರ್ಸಲ್ಲಿ ಹೇಗೆ ರಿಸರ್ಚ್ ಪೇಪರ್ ಮಾಡೋದಂತ ನೋಡಿದ್ರಲ್ಲ. ಸೊ ದ್ಯಾಟ್ಸ್ ಇಟ್. ಥ್ಯಾಂಕ್ ಯು. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.